ಸಂಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಬ್ಬಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು. ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೆಬೇರು ಹೊಸ ಚಿಗುರು. ತಪ್ಪದೆ ಕೇಳಿ, ಪ್ರತಿ ಸೋಮವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಬುಧವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಹಳೆಬೇರು ಹೊಸ ಚಿಗುರು. ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ನಿಂಗರಾಜು. ಕೇಳುಗರೆ, ಈ ದಿನ ಒಂದು ವಿಶೇಷ ಸಂದರ್ಶನ ಕಾರ್ಯಕ್ರಮ ಅಂತಲೇ ಕೂಡ ಹೇಳ್ಬೋದು. ಯಾಕಂದರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟು ಕಳೆದ 41 ವರ್ಷಗಳಿಂದ ಸಮುದಾಯಕ್ಕೆ ಶಿಕ್ಷಣ, ಆರೋಗ್ಯ, ಸಬಲೀಕರಣ, ತರಬೇತಿಗಳನ್ನು ನೀಡುವುದರ ಜೊತೆಗೆ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದೆ. ಕೆಳಗೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಂಸ್ಥೆ ಯಾಕೆ ಪ್ರಾರಂಭವಾಯಿತು, ಯಾರು ಪ್ರಾರಂಭ ಮಾಡಿದ್ರು, ಪ್ರಾರಂಭ ಮಾಡಿದ ಉದ್ದೇಶ ಏನು, ಈ ಎಲ್ಲ ವಿಷಯಗಳು ತಮಗೆ ಗೊತ್ತಿರ್ಬೋದು, ಅದೇ ಗೊತ್ತಿದ್ದೇನು ಕೂಡ ಇರ್ಬೋದು. ಆದರೆ ಈ ದಿನ ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಪ್ರಾರಂಭದ ದಿನಗಳನ್ನು ಇವತ್ತು ಸಮುದಾಯಕ್ಕೆ ಮತ್ತು ನಮ್ಮೆಲ್ಲರಿಗೂ ಕೂಡ ನೆನಪಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಪ್ರಶಾಂತ್ ಎಸ್ ಪಿಂಜಲ್ ಬಾವಿರವರು. ಬನ್ನಿ ಅವರನ್ನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪ್ರಾರಂಭದ ದಿನಗಳು ಮತ್ತು ಆ ಒಂದು ಜರ್ನಿಯ ಕುರಿತು ನಾವಿವತ್ತು ತಿಳಿದುಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ. ಧನ್ಯವಾದಗಳು ನಿಂಗರಾಜು. ಸರ್, ಇವತ್ತು ನಾವು ಸಂಸ್ಥೆಯ ಒಂದು ಜರ್ನಿ ಅಥವಾ ಪ್ರಾರಂಭ ಆದಂತಹ ಒಂದು ಸನ್ನಿವೇಶಗಳನ್ನು ಕುರಿತು ಇವತ್ತು ನಾವು ಸಮುದಾಯಕ್ಕೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ನಾವಿದ್ದೀವಿ. ಸರ್, ಹೇಗೆ ಸರ್ ಈ ಒಂದು ಸಂಸ್ಥೆಯ ಕುರಿತು ಅಥವಾ ಈ ಒಂದು ಪ್ರಾರಂಭದ ದಿನಗಳ ಕುರಿತು ತಮ್ಮ ಅನಿಸಿಕೆಗಳೇನು ಸರ್? ಜನಧ್ವನಿ ಎಲ್ಲ ಶ್ರೋತೃಗಳಿಗೆ ನನ್ನ ಮುಂಜಾನೆ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಮ್ಮ ಸಂಸ್ಥೆ ಹೆಸರು ಯಾಕೆ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಇಟ್ಟರು? ಸ್ವಾಮಿ ವಿವೇಕಾನಂದರು ಒಬ್ಬ ಹಿಂದೂ ಸನ್ಯಾಸಿನ ಅಥವಾ ಸ್ವಾಮಿ ವಿವೇಕಾನಂದರ ಬರೀ ಸನ್ಯಾಸಿ ಅಂತಾನೆ ಅರ್ಥ ಮಾಡ್ಕೊಂಡಿದ್ದೀವ? ಯಾಕೆ ಈ ಸಂಸ್ಥೆ ತನ್ನ ಹೆಸರನ್ನ ಸ್ವಾಮಿ ವಿವೇಕಾನಂದ ಅಂತಿಟ್ಟು ಮತ್ತು ಯೂತ್ ಮೂವ್ಮೆಂಟ್ ಅಂತ ಯಾಕೆ ಇಡ್ತು? ಸ್ವಲ್ಪ ವಿಭಿನ್ನ ಅನಿಸುತ್ತೆ ಹೆಸರು. ಬೇರೆ ಯಾವುದೇ ಒಂದು ಸರ್ಕಾರೇತರ ಸಂಸ್ಥೆಗಳು ಸಾಮಾನ್ಯವಾಗಿ ಈ ಥರ ಹೆಸರುಗಳನ್ನು ಇಟ್ಕೋಬಹುದು, ಇಟ್ಕೊಳ್ಳಲ್ಲ ಅಂತಲ್ಲ, ಬಟ್ ಅಪರೂಪ. ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ನಾನು ಬೆಳಕು ಚೆಲ್ತೀನಿ. ಜೊತೆಗೆ ಈ ಸಂಸ್ಥೆ ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವ್ರದ? ಹೌದು. ಅವರೊಬ್ಬರದೇನಾ? ಹೌದು. ಎಲ್ಲರದೂನಾ? ಹೌದು, ಎಲ್ಲರದು. ಯಾಕೆಂದ್ರೆ ಅವ್ರ ಜೊತೆ ಬಂದಿರತಕ್ಕಂಥ ಇನ್ನಿತರೆ ಸದಸ್ಯರುಗಳು ಅಥವಾ ನಾವು ಹೇಳ್ದಂಗೆ ಫೌಂಡರ್ಸ್, ಸಂಸ್ಥಾಪಕ ಸದಸ್ಯರುಗಳು ಅಂತ ಏನಂತೀವಿ, ಹೌದು, ಅವ್ರದ್ದು ಕೂಡ. ಈ ಸಂಸ್ಥೆ ಬರೀ ಈ ಡಾಕ್ಟರ್ಗಳದ್ದೇನಾ ಅಥವಾ ಈ ಸಂಸ್ಥೆ ಸಮುದಾಯದ? ಹೌದು, ಸಮುದಾಯದ್ದು ಕೂಡ ಹೌದು. ಈ ಸಂಸ್ಥೆ ಎಲ್ರದ? ಹೌದು, ಎಲ್ರದ್ದು. ಯಾಕೆ ನಾನು ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂತಂದರೆ, ಡಾಕ್ಟರ್ ಆರ್ ಬಾಲಸುಬ್ರಹ್ಮಣ್ಯಂ ಅವರು ಈ ಸಂಸ್ಥೆಯನ್ನು ಹುಟ್ಟಾಕಿದ್ರು. ಡಾಕ್ಟರ್ ಸೀತಾರಾಮ್ ಅವರು, ಡಾಕ್ಟರ್ ಎಂ ಎ ಬಾಲಸುಬ್ರಹ್ಮಣ್ಯಂ ಅವರು ಮತ್ತಿನ್ನು ಅನೇಕರು ಅವ್ರನ್ನ ಅನುಸರಿಸಿ ಈ ಸಂಸ್ಥೆಯ ಒಂದು ಸಂಸ್ಥಾಪನೆಗೆ ಮತ್ತು ಮುಂದುವರಿಕೆಗೆ ಏನು ಕೈ ಜೋಡಿಸಿದ್ರಲ್ಲ, ಹಾಗಾಗಿ ಒಂದು ತಂಡ ಇದೆ ಇದರಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸಮುದಾಯದ ಸಹಭಾಗಿತ್ವ, ಅದು ಬಹಳ ಮುಖ್ಯ. ಹಾಗಾಗಿ ಸಮುದಾಯದ ಸಹಭಾಗಿತ್ವ ಮತ್ತು ಈ ಸಂಸ್ಥೆಯ ಸದಸ್ಯರುಗಳು ಇಬ್ಬರು ಸೇರಿ ಪ್ರಾರಂಭ ಮಾಡಿದ್ದು, ಇಬ್ಬರು ಸೇರಿ ಇದನ್ನು ಸಂಸ್ಥಾಪನೆಗೊಳಿಸಿದ್ದು. ಈ 40 ವರ್ಷದ ಪ್ರಯಾಣ ಈಗೇನೋ ಚೆನ್ನಾಗಿ ಅನಿಸುತ್ತೆ. ಸಂಸ್ಥೆಯ ಕ್ಯಾಂಪಸ್ಗಳಿಗೆ ನೀವು ಭೇಟಿ ಮಾಡಿದಾಗ, ಸಂಸ್ಥೆಯ ಒಂದು ಆಸ್ಪತ್ರೆಗಳು, ಆಮೇಲೆ ಶಿಕ್ಷಣ ಸಂಸ್ಥೆಗಳು, ಸ್ಕೂಲ್, ಶಾಲಾ ಕಾಲೇಜುಗಳು ನೋಡಿದಾಗ ಓ ಅಂತ ಅನ್ನಿಸ್ಬೋದು. ಹೌದು. ಆದರೆ ಇದಷ್ಟು ಸುಲಭ ಇರಲಿಲ್ಲ. 40 ವರ್ಷದ ಹಿಂದೆ ಅಷ್ಟು ಸುಲಭ ಇರಲಿಲ್ಲ. ಒಬ್ಬ ಮಧ್ಯಮ ವರ್ಗದ ಹುಡುಗ ಏನೆಲ್ಲ ಮಾಡಬಲ್ಲ? ನಿಜವಾಗ್ಲೂ ನೋಡೋದಾದರೆ ಭಾರತದ ಪುನರ್ನಿರ್ಮಾಣಕ್ಕಾಗಿ ಹೆಚ್ಚು ಕೊಡುಗೆ ಕೊಟ್ಟಿದ್ದೇ ಮಧ್ಯಮ ವರ್ಗ, ನಮ್ಮ ದೇಶದ ಮಧ್ಯಮ ವರ್ಗ. ಅಂಥ ಒಬ್ಬ ಮಧ್ಯಮ ವರ್ಗದ ಬಾಲಕ 1982ನೇ ಇಸ್ವಿಯಲ್ಲಿ, ಆವಾಗ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಫಸ್ಟ್ PUC, ಸೆಕೆಂಡ್ PUC ಅಂತಿರಲಿಲ್ಲ, ಪ್ರೀ ಯೂನಿವರ್ಸಿಟಿ ಅಂತಿರಲಿಲ್ಲ. ಅವಾಗ 11ನೇ ಕ್ಲಾಸು 12ನೇ ಕ್ಲಾಸ್ ಅಂತಿರ್ತಿತ್ತು. ಹಾಗೆ 12ನೇ ಕ್ಲಾಸು ಸೆಕೆಂಡ್ PUC ಅಂತ ಈಗೇನಂತೀವಿ, ಅದನ್ನ 99.6% ಅಂಕಗಳಲ್ಲಿ ತೆರಗಡೆ ಹೊಂತಾರೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಈ ಒಂದು ಕಾಂಬಿನೇಷನಲ್ಲಿ 99.6% ಅಷ್ಟು ಪರ್ಸೆಂಟೇಜ್ನ ಮಾರ್ಕ್ಸ್ನ ತೆಗೆದು ತೆರಗಡೆ ಆಗ್ತಾರೆ. ಯಾವಾಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ಗಳು ಆ ಥರ ವ್ಯವಸ್ಥೆಗಳು ಇನ್ನೂ ಇರಲಿಲ್ಲ. ಹಾಗಾಗಿ ನೀವು ಯಾವ ಕಾಲೇಜ್ಗೆ ಸೇರ್ಕೋಬೇಕಂದ್ರೆ ಆ ಕಾಲೇಜ್ಗೆ ಅರ್ಜಿ ಕೊಡಬೇಕಾಗ್ತಿತ್ತು. ಹಾಗಾಗಿ ಅವರು
ಅವರ ಬಲವಾದ ಇಚ್ಛೆ ಏನಿತ್ತು ಅಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು ನಾನು. ಅದಕ್ಕೋಸ್ಕರ ಅವರು ಆಯ್ಕೆ ಮಾಡಿಕೊಂಡಿರೋದು ಈಗಿನ ಐ ಐ ಟಿಗಳು ಆವಾಗ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ಗಳಾಗಿದ್ವು. ಹಾಗಾಗಿ ಅವರು ಕೂಡ ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ಗೆ ಅಪ್ಲೈ ಮಾಡಿದ್ರು ಸೂರತ್ ಕಲ್ಗೆ. ಇಷ್ಟೊಂದು ಮಾರ್ಕ್ಸ್ ಇದ್ದರೂ ಕೂಡ ಅವ್ರಿಗೆ ಸಿಗಲಿಲ್ಲ ಸೀಟು. ಸೊ ಹೋಗಲಿ, ಇನ್ನು ಡಾಕ್ಟರ್ ಆಗೋಕ್ಕೆ ಅಷ್ಟೊಂದೇನು ಇಷ್ಟ ಇರಲಿಲ್ಲ. ಆ ಒಂದು ನಿರಾಶೆಯಲ್ಲಿ ಮನೇಲಿ ಇದ್ದರು. ಸ್ವಲ್ಪ ಇಲ್ಲ, ನನಗೆ IIT ಅಂದರೆ ರೀಜನಲ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗದೇ ಇರೋ ನಂತರ ನಾನು ಈಗ ಇನ್ನಿತರೆ ಇಂಜಿನಿಯರಿಂಗ್ ಕಾಲೇಜ್ಗಳು ಸೇರ್ಕೋತೀನಿ. ಬೆಂಗಳೂರಿನ BMS ಇಂಜಿನಿಯರಿಂಗ್ ಕಾಲೇಜ್ಗೆ ಅವರು ಅರ್ಜಿ ಹಾಕ್ತಾರೆ. ಅಲ್ಲಿ ಸೀಟ್ ಸಿಗುತ್ತೆ, ಕಂಪ್ಯೂಟರ್ ಸೈನ್ಸ್ ಸೀಟ್ ಸಿಗುತ್ತೆ. ಆವಾಗ ಅವರು ಅಲ್ಲಿಗೆ ಅಡ್ಮಿಷನ್ ಮಾಡಿಸ್ತಾರೆ. ಮಾಡಿಸಿದ್ಮೇಲೆ ಅಲ್ಲಿ ಕಾಲೇಜ್ಗೆ ಹೋಗ್ತಾರೆ. ಕಾಲೇಜ್ಗೆ ಹೋದ್ಮೇಲೆ ಅವ್ರಿಗೆ ಆವಾಗ ಇಂಜಿನಿಯರಿಂಗ್ ಕಾಲೇಜ್ಗಳೆಲ್ಲ ತುಂಬ ವಿಪರೀತ ರ್ಯಾಗಿಂಗು. ಸೊ ಇವ್ರನ್ನೂ ಕೂಡ ರ್ಯಾಗಿಂಗ್ ಮಾಡ್ತಾರೆ. ಆ ರ್ಯಾಗಿಂಗ್ಗೆ ಹೆದರ್ಕೊಂಡು ಅವರು ನಂತರ ದಿನಗಳಲ್ಲಿ ಕಾಲೇಜ್ಗೆ ಹೋಗೋದೇ ನಿಲ್ಲಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಬಟ್ ಮನೆಯಲ್ಲಿ ಕಾಲೇಜ್ಗೆ ಹೋಗಲ್ಲ ಅಂದರೆ ಬೈತಾರೆ. ಯಾಕೆಂದ್ರೆ ರ್ಯಾಗಿಂಗ್ ನೀನು ಒಬ್ರಿಗೆ ಆಗಲ್ವಲ್ಲ, ರ್ಯಾಗಿಂಗ್ ಎಲ್ರಿಗೂ ಆಗುತ್ತೆ, ಹೋಗಲೇಬೇಕು. ಸೊ ಸಾಮಾನ್ಯವಾಗಿ ಮೊದಲು ರ್ಯಾಗಿಂಗ್ ಇರುತ್ತೆ, ಆಮೇಲೆ ಅವರೇ ರ್ಯಾಗಿಂಗ್ ಮಾಡಿದ್ರು ತುಂಬ ಸಹಾಯ ಮಾಡ್ತಾರೆ ಅಂತಕ್ಕಂಥ ಒಂದು ಪರಂಪರೆನೂ ಇತ್ತು ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ. ಇವರು ಹೆದರ್ಕೊಂಡ್ರು, ಇವ್ರಿಗೆ ಯಾಕೋ ಇಷ್ಟ ಆಗಲಿಲ್ಲ ರ್ಯಾಗಿಂಗು. ಆವಾಗ ಇವರು ಮನೆಯಲ್ಲಿ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿ ಅವರು ಆ BMS ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗ್ದೇನೆ ಅಲ್ಲಿ ಬಸವನಗುಡಿ ಅಂದರೆ ದಾರಿಯಲ್ಲಿರ್ತಕ್ಕಂಥ ಬಸವನಗುಡಿ ಗಾಂಧಿ ಬಜಾರ್ಲಿರ್ತಕ್ಕಂಥ ರಾಮಕೃಷ್ಣ ಆಶ್ರಮದ ಕ್ಯಾಂಪಸ್ನ ಪ್ರವೇಶ ಮಾಡ್ತಾರೆ. ಅಲ್ಲಿ ಸುಮ್ಮನೆ ಹಾಗೆ ಗೇಟ್ ಹತ್ರ ಒಂದಿಷ್ಟು ಕೂತ್ಕೊಳ್ಳೋದು, ಆಮೇಲೆ ಒಳಗಡೆ ಒಂದಿಷ್ಟು ಕ್ಯಾಂಪಸ್ಸಲ್ಲಿ ಸುತ್ತಾಡೋದು, ಗಿಡ ಮರಗಳು ನೋಡೋದು, ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಇದು ಒಂದಿನ ನಡೀತೆ, 2 ದಿನ ನಡೀತೆ, 3 ದಿನ ನಡೀತದೆ. ಆಮೇಲೆ ಅಲ್ಲಿರ್ತಕ್ಕಂಥ ಸೂಪರ್ವೈಸರ್ಗಳು, ಅಲ್ಲಿ ಮೇಲ್ವಿಚಾರಕರನ್ನೆಲ್ಲ ಗಮನಿಸ್ತಾರೆ, ಸ್ವಾಮೀಜಿಗಳು ಗಮನಿಸ್ತಾರೆ, ಯಾರು ಈ ಹುಡುಗ ಈ ಥರ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು. ನನ್ನನ್ನು ಗಮನಿಸ್ತಾ ಇದ್ದಾರೆ ಅಂತ ಇವ್ರಿಗೆ ಅನಿಸಿದ್ಮೇಲೆ ಇವ್ರು ಏನು ಮಾಡ್ತಾರೆ, ನಾನು ಇಲ್ಲಿ ಸುಮ್ಮನೆ ಸುತ್ತಾಡಕ್ಕೆ ಬಂದಿಲ್ಲ, ನಾನೇನೋ ಸ್ವಾಮಿ ವಿವೇಕಾನಂದರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ, ಅಥವಾ ರಾಮಕೃಷ್ಣ ಪರಮಹಂಸರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ, ಅಥವಾ ಒಟ್ಟಿನಲ್ಲಿ ತಿಳ್ಕೊಳಕ್ಕೆ ಬಂದಿದ್ದೀನಿ ಅಂತ ಹೇಳಿ ಅಲ್ಲಿ ಇರ್ತಕ್ಕಂಥ ಆಶ್ರಮದ ಲೈಬ್ರರಿಗಳಲ್ಲಿ, ಎಲ್ಲ ರಾಮಕೃಷ್ಣ ಆಶ್ರಮದ ಲೈಬ್ರರಿ ಇದೆ, ಆ ಲೈಬ್ರರಿ ಒಳಗಡೆ ಹೋಗಿ ನಾನೊಬ್ಬ ಆಧ್ಯಾತ್ಮಿಕ ಒಟ್ಟು ಅನ್ನೋ ಥರ ಅಲ್ಲಿ ಹೋಗಿ ಕೂತ್ಕೋತಾರೆ. ಅಲ್ಲಿ ಸ್ವಾಮಿ ವಿವೇಕಾನಂದರ ಆಲ್ಮೋಸ್ಟ್ ದ ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಒಂದು 8 ವ್ಯಾಲ್ಯೂಮ್ಗಳಲ್ಲಿದೆ. ಆ ಎಲ್ಲ ವ್ಯಾಲ್ಯೂಮ್ಸ್ನ ಓದಿ ಮುಗಿಸ್ಬಿಡ್ತಾರೆ ಅವರು. ದಿನ ಇದೇ ಕೆಲಸ, ಇಂಜಿನಿಯರಿಂಗ್ ಕಾಲೇಜಿಗೆ ಹೋಗೋದಿಲ್ಲ. ಸೊ ಅಲ್ಲಿ ಆ ಒಂದು ಲೈಬ್ರರಿಯಲ್ಲಿ ಆ ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನ ಓದಿದ್ಮೇಲೆ, ಲೈಫ್ ಆ್ಯಂಡ್ ವರ್ಕ್ಸ್ ಆಫ್ ಸ್ವಾಮಿ ವಿವೇಕಾನಂದ ಇದು ಓದಿದ್ಮೇಲೆ ಅದರಲ್ಲೂ ವಿಶೇಷವಾಗಿ ಅವರು ಒಂದು ಸ್ವಾಮಿ ವಿವೇಕಾನಂದ ಒಂದು ಪುಸ್ತಕದ ಬಗ್ಗೆ ಮೆನ್ಷನ್ ಮಾಡ್ತಾರೆ. ವಿವೇಕಾನಂದ ಈಸ್ ಕಾಲ್ಡ್ ಟು ದ ಯೂತ್ ಆಫ್ ನೇಷನ್ ಅಂತ ಒಂದು ಚಿಕ್ಕ ಪುಸ್ತಕ. ಅದು ಇವರಿಗೆ ಬಹಳ ಪ್ರೇರಣೆ ನೀಡುತ್ತೆ. ಸೊ ಇವರ ಮನಸ್ಥಿತಿಯನ್ನು ಬದಲಾಯಿಸಿಬಿಡುತ್ತೆ. ಯಾರು IIT ಮತ್ತು ರೀಜನಲ್ ಇಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು ಕಂಪ್ಯೂಟರ್ ಇಂಜಿನಿಯರ್ ಆಗಬೇಕು, ಹೇಗೆ ಆಲ್ರೆಡಿ ನನ್ನ ಅಕ್ಕ ನನ್ನ ಅಣ್ಣ ಅವರು ಅಮೆರಿಕದಲ್ಲಿ ಸೆಟ್ಲ್ ಆಗಿದ್ದಾರೆ, ನಾನು ಹಾಗೆ ಆಗಬೇಕು ಅಂತ ಏನೋ ಒಂದು ಮನೋಭಾವನೆಯಲ್ಲಿ ಇತ್ತು ಇವರು ಮತ್ತು ಇವ್ರ ಕುಟುಂಬ. ಆವಾಗ ಇಡೀ ಮನಸ್ಥಿತಿಯನ್ನು ಬದಲಾಯಿಸುತ್ತೆ. ಆ ಒಂದು ಏನಾದರೂ ನಾನು ಸಮಾಜಕ್ಕೆ, ರಾಷ್ಟ್ರ ಪುನರ್ ನಿರ್ಮಾಣಕ್ಕೆ ನಾನು ಏನಾದರೂ ಕೊಡುಗೆ ನೀಡಬೇಕು, ನಾನು ಈ ಸ್ವತಂತ್ರ ನಂತರದ ಭಾರತದ ನಿರ್ಮಾಣಕ್ಕೆ ನಾನು ಏನಾದ್ರು ಮಾಡಬೇಕು ಅನ್ನೋಂಥ ಒಂದು ಛಲ ಹೊತ್ಕೊಂಡು ಮನೆಗೆ ಬಂದಾಗ, ಸೊ ಒಂದು ರಾಮಕೃಷ್ಣ ಪರಮಹಂಸರ ಸ್ವಾಮಿ ವಿವೇಕಾನಂದರ ಆಶೀರ್ವಾದ ಇರ್ಬೋದು, ಈ ದೇವರ ಆಶೀರ್ವಾದ. ಮನೆಗೆ ಬಂದ ಮೇಲೆ ಒಂದು ಟೆಲಿಗ್ರಾಮ್ ಬರುತ್ತೆ. ಟೆಲಿಗ್ರಾಮ್ ಎಲ್ಲಿಂದ ಬರುತ್ತೆ ಅಂದರೆ ಮೈಸೂರು ಮೆಡಿಕಲ್ ಕಾಲೇಜಿಂದ ಟೆಲಿಗ್ರಾಮ್ ಬರುತ್ತೆ, ಜಾಯಿನ್ ಮೈಸೂರು ಮೆಡಿಕಲ್ ಕಾಲೇಜ್ ಅಂತ. ಯಾಕಂದರೆ ಇವರು ಯಾವುದಕ್ಕೂ ಇರಲಿ ಅಂತ ಮೆಡಿಕಲ್ ಕಾಲೇಜ್ಗೂ ಅಪ್ಲೈ ಮಾಡಿರ್ತಾರೆ. ಅಕಸ್ಮಾತ್ ನಾಳೆ ದಿನ ಇಂಜಿನಿಯರಿಂಗ್ ಸೀಟು ಸಿಗದೆ ಹೋದ್ರೆ ಇನ್ನೇನು ಅಂತೇಳಿ. ಯಾಕೆಂದರೆ ಇವ್ರ ಮೂಲ ಇಚ್ಛೆ ಆಗಿದ್ದೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ ಆಗಬೇಕು. ಹಾಗಾಗಿ ಅವರು ಆ ಟೆಲಿಗ್ರಾಮ್ನ ಅವರು ಒಪ್ಕೋತಾರೆ. ಇದು ಬಹುಶಃ ನನಗೆ ಸ್ವಾಮಿ ವಿವೇಕಾನಂದರಿಂದನೇ ಬಂದಿರುವಂಥ ಒಂದು ಆಹ್ವಾನ. ಬಹುಶಃ ನಾನು ಡಾಕ್ಟರ್ ಆಗಿ ನಾನು ರೋಗಿಗಳ ಸೇವೆ ಮಾಡಬೇಕು, ಜನರ ಸೇವೆ ಮಾಡಬೇಕು ಅನ್ನೋದು ಸ್ವಾಮೀಜಿ ಇಚ್ಛೆ ಆಗಿರ್ಬೋದು ಅಂತೇಳಿ ಅವರು ಹಣೆಗೆ ಹೊತ್ಕೊಂಡು ಅದನ್ನು ಅವರು ಮೈಸೂರು ಮೆಡಿಕಲ್ ಕಾಲೇಜಿಗೆ ಸೇರ್ಕೋತಾರೆ. ಇದೆಲ್ಲ ಸೆಪ್ಟೆಂಬರ್ ಅಕ್ಟೋಬರ್ 1982 ಆ ತಿಂಗಳುಗಳಲ್ಲಿ ನಡೆದಿರ್ತಕ್ಕಂಥ ಒಂದು ಅವರ ಜೀವನ ನಡೀತಕ್ಕಂಥ ಬಹು ಮುಖ್ಯ ಒಂದು ಘಟನೆ. ಆಮೇಲೆ ಮುಂದೆ ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಈ ಒಂದು ಸಂಸ್ಥೆಯ ಪ್ರತಿಷ್ಠಾಪನೆಗೆ ಅಥವಾ ಸಂಸ್ಥಾಪನೆಗೆ ಕಾರಣ ಆಗುತ್ತೆ. ಇಷ್ಟು ತನಕ ನಾನು ಹೇಳಿರೋ ವ್ಯಕ್ತಿ ಯಾರು ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು. ಈಗ ಡಾಕ್ಟರ್ ರಾಮಸ್ವಾಮಿ ಬಾಲಸುಬ್ರಹ್ಮಣ್ಯಂ, ಬಾಲಸುಬ್ರಹ್ಮಣ್ಯಂ ಅಥವಾ RB ಸರು, ಬಾಲು ಸರು ಅಂತ ಹೇಳಿ ಏನು ಗುರುತಿಸಲ್ಪಡ್ತೀವಿ ನಾವು. ಈಗಿನ ನಮ್ಮ ಕೇಂದ್ರ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ಆಫೀಸ್ ಅದರಲ್ಲಿರ್ತಕ್ಕಂಥ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಕಮಿಷನಲ್ಲಿ ಮೆಂಬರ್ ಆಗಿ ಮಾಡ್ತಾ ಇದ್ದಾರೆ. ಹಾಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಷ್ಟೇ ಅಲ್ಲ, ಇನ್ನೊಂದು ಸಂಸ್ಥೆಯನ್ನು ಕೂಡ ಹುಟ್ಟಾಕಿದ್ದಾರೆ, ಗ್ರಾಮ್ ಅಂತಕ್ಕಂಥ ಸಂಸ್ಥೆ. ಇಡೀ ದೇಶಕ್ಕೆ ಮತ್ತು ಇಡೀ ದೇಶದ ಈ ಸರ್ಕಾರೇತರ ಸಂಸ್ಥೆಗಳಿಗೆ, ಸರ್ಕಾರಿ ಸಂಸ್ಥೆಗಳಿಗೆ ಇವರೇನು ಕನ್ಸಲ್ಟೆಂಟ್ ಆಗಿ, ಅಡ್ವೊಕೇಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಎಲ್ಲರ ಒಂದು ಪ್ರೇರಣಾ ಸ್ತೋತ್ರ. ಸೊ ಡಾಕ್ಟರ್ RB ಇದ್ರು. RB ಆಗಿದ್ದು ಅವರು ಈಗಾಗಲೇ ಹೇಳಿದಂಗೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಬಂದು MBBS ಪದವಿ ಮುಗಿಸಿದ ಮೇಲೆ 1982 ಮತ್ತು 1984 ಮತ್ತು 1987
ಈ 3 ವರ್ಷಗಳು SVM ಸಂಸ್ಥೆ ಇತಿಹಾಸದಲ್ಲಿ ಸ್ವರ್ಣಾಕ್ಷರದಲ್ಲಿ ಬರಬೇಕು. ಹೇಗೆ ಸರ್, ಯಾವ ಥರ? ಯಾಕೆಂದರೆ 1982 RB ಸರ್ ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ, ಮೈಸೂರು ಮೆಡಿಕಲ್ ಕಾಲೇಜನ್ನ ಸೇರ್ಕೋತಾರೆ. 1984ರಲ್ಲಿ ಅವರು 3rd ಇಯರ್ MBBS ಓದುವಾಗಲೇ, ಇನ್ನು MBBS ಮುಗಿಸಿರಲ್ಲ, 3rd ಇಯರ್ MBBS ಓದುವಾಗಲೇ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತಕ್ಕಂಥ ಒಂದು ಈ ನಮ್ಮ ಸಂಸ್ಥೆಯನ್ನ ಒಂದು ಸೊಸೈಟಿ ಆಕ್ಟ್ ಅಲ್ಲಿ ಸೊಸೈಟಿ ಆಗಿ ಒಂದು, ಈಗ NGO ಅಂತ ಕರಿತೀವಿ, ಅವಾಗೆಲ್ಲ ಸೊಸೈಟಿಗಳನ್ನು ಕರಿತಿದ್ರು. ಹೌದು. ಆ ಆಕ್ಟ್ ಅಲ್ಲಿ ಇದನ್ನು ನೋಂದಾಯಿಸ್ತಾರೆ. ನಾನು ಈ ಒಂದು ಸೊಸೈಟಿ, ಒಂದು ಸಂಸ್ಥೆ ಮೂಲಕ ನಾನು ದೇಶ ಸೇವೆ ಮಾಡ್ತೀನಿ, ಸಮಾಜ ಸೇವೆ ಮಾಡ್ತೀನಿ ಅಂತ ನೋಂದಾಯಿಸ್ತಾರೆ. ಅದಕ್ಕೆ ಸ್ವಾಮಿ ವಿವೇಕಾನಂದರ ಹೆಸರು ಯಾಕೆ ಇಡ್ತಾರೆ ಅಂತ ಈಗ ಗೊತ್ತಾಗಿರ್ಬೇಕು ನಿಮ್ಗೆ. ಯಾಕಂದ್ರೆ ಅವರ ಪ್ರಾರಂಭದ ದಿನಗಳಲ್ಲಿ ಅವರು ಇನ್ನೂ ಈ ಕಡೆ ಇಂಜಿನಿಯರಿಂಗ್ ಕಾಲೇಜು ಹೋಗೋಕ್ಕೂ ಪೂರ್ತಿ ಮನಸ್ಸಿಲ್ಲ, ಈ ಕಡೆ ಮೆಡಿಸಿನ್ಗೂ ಅದ್ರ ಬಗ್ಗೆ ಖಾತ್ರಿ ಇರಲಿಲ್ಲ. ಆ ಟೈಮಲ್ಲಿ ವಿವೇಕಾನಂದರ ಪ್ರಭಾವ ಇವ್ರ ಮೇಲೆ ಆಯಿತು, ಅಥವಾ ಇವರು ಅವ್ರನ್ನ ಆವಿಷ್ಕಾರಗೊಳಿಸಿದ್ರು. ವಿವೇಕಾನಂದ ಎಲ್ಲ ವಿಚಾರಗಳನ್ನ ಆವಿಷ್ಕಾರಗೊಳಿಸಿ ಮೈಗತಗೊಳಿಸ್ಕೊಂಡ್ರು. ಮೈ ಮನಗಳಲ್ಲಿ ಅದೇ ಅವ್ರ ನರನಡೆಗಳಲ್ಲಿ ವಿವೇಕಾನಂದರ ಥಾಟ್ಸ್ಗಳೇ ಹೇಳ್ತಾರೆ. RB ಸರ್ ಒಂದು ಸಾರಿ, ಮತ್ತು RB ಸರ್ ಗುರುಗಳು ಕೂಡ ಹೇಳಿದ್ದಾರೆ RB ಸರ್ಗೆ, ಲೈಕ್ ಒಂದು ಸಾರಿ ನಿಮ್ಮ ವಿವೇಕಾನಂದರ ಥಾಟ್ಸ್ ನಿಮ್ಮ ಮೈಯನ್ನು ನುಗ್ಗಿಬಿಡ್ತು ಅಂದರೆ ಅದು ನಿಮ್ಮನ್ನು ಸುಮ್ಮನೆ ಕೊಡಕ್ಕೆ ಬಿಡಲ್ಲ ಅಂತ. ಹಾಗೆ ಇವರ ಮುಖ್ಯ ಈ ಪ್ರೇರಣಾ ಸ್ತೋತ್ರ ಸ್ವಾಮಿ ವಿವೇಕಾನಂದರಾಗಿರುತ್ತೆ. ಅವ್ರ ಹೆಸರಲ್ಲೇ ಸಂಸ್ಥೆಯನ್ನು ಅವರು ಇಟ್ಟರು. ಯೂತ್ ಮೂವ್ಮೆಂಟ್ ಅಂತ ಯಾಕೆ ಇಟ್ಟಿದ್ರೆ, ಇದು ನಿಂತು ನೀರಾಗಬಾರ್ದು. ಮೂವ್ಮೆಂಟ್ ಯಾವಾಗಲೂ ಮೂವ್ಮೆಂಟ್ ಅಲ್ಲಿ ಇರಬೇಕು, ಹರಿಬೇಕಿದು. ಇದರಲ್ಲಿ ಇನ್ನು ಇದು ಪ್ರಾರಂಭದ ದಿನಗಳಲ್ಲಿ ಈ ಕನಸ್ಕೊಂಡ್ರು ಅವರು. ಇದಕ್ಕೆ 50 ವರ್ಷ ಆಗುತ್ತೋ, 100 ವರ್ಷ ಆಗುತ್ತೋ, 150 ವರ್ಷ ಆಗುತ್ತೋ, ಎಷ್ಟು ವರ್ಷ ಬಾಳುತ್ತೆ ಅಷ್ಟು ವರ್ಷ ಹರಿತಾ ಇರಬೇಕಿದು. ಇದರಲ್ಲಿ ಅನೇಕ ಸಮಾಜ ಸೇವೆದ ಎಲ್ಲ ಆಯಾಮಗಳನ್ನು ಮುಟ್ಟಬೇಕು, ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಮುಟ್ಟಬೇಕು. ಇದಕ್ಕೆ ಯುವಕರೇ ಕಾರಣ, ನಮ್ಮಂತ ಯುವಕರೇ ಕಾರಣ. ಯಾಕಂದ್ರೆ ಇವರು ಮೈಸೂರು ಮೆಡಿಕಲ್ ಕಾಲೇಜ್ ಬಂದ ಇವ್ರಿಗೆ ಎಷ್ಟು 17 ವರ್ಷ, 17-18 ವರ್ಷ. ಸೊ ಅಂತ 17-18 ವರ್ಷದ ಮಧ್ಯಮ ವರ್ಗದ ಹುಡುಗರು ಈ ತರ ಕನಸು ಕಾಣ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯುತ್ ಅನ್ನೋ ಹೆಸರು ಬಹಳ ಸೂಕ್ತ ಆಗುತ್ತೆ. ಹಾಗಾಗಿ ಇದು ಹರಿಬೇಕು, ಯುವ ಪ್ರವಾಹ ಹೀಗೆ ನಿರಂತರವಾಗಿ ಹರಿಬೇಕು ಅಂತ ಹೇಳಿ ಅವರು ಇದಕ್ಕೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂತ ಇಂಗ್ಲಿಷಲ್ಲಿ ಇದು ಅನಿಸಿದ್ರು ಕೂಡ ಇದರ ಅರ್ಥ ಹೀಗಿದೆ. ಹಾಗೆ ಅವರು 84ನೇ ಇಸ್ವಿಯಲ್ಲಿ ಅದನ್ನ ಒಂದು ಸಂಸ್ಥೆಯಾಗಿ ನೋಂದಾಯಿಸಿ ಮುಂದೆ 1987ರಲ್ಲಿ ನಮ್ಮ ಈ HD ಕೋಟೆ ತಾಲೂಕಿಗೆ ಬರ್ತಾರೆ. HD ಕೋಟೆ ತಾಲೂಕಿನಲ್ಲಿ ವಿಶೇಷವಾಗಿ ಬ್ರಹ್ಮಗಿರಿ, ಹೊಸಳ್ಳಿ ಭಾಗಕ್ಕೆ ಬರ್ತಾರೆ. ಸೊ ಅವ್ರು ಯಾಕಲ್ಲಿ ಬಂದರು ಅದರದೊಂದಿಷ್ಟು ಬ್ಯಾಕ್ಗ್ರೌಂಡ್ ಇದೆ, ಅದನ್ನು ನಾನು ಮುಂದಿನ ಸಂಚಿಕೆಗಳಲ್ಲಿ ಮುಂದಿನದಲ್ಲಿ ಹಂಚ್ಕೋತೀನಿ. ಖಂಡಿತ ಸರ್. ಅವರು 82ಕ್ಕೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ಬಂದು 84ರವರೆಗೂ, 84 ಅಂದರೆ 3rd ಇಯರ್ಗೆ ಬಂದಿರ್ತಾರೆ. ಆಮೇಲೆ ಅಲ್ಲೂ ಕೂಡ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ನಡೀತಕ್ಕಂಥ ಕೆಲವೊಂದು ಘಟನೆಗಳು ಅವರ ಮೇಲೆ, ಅವರ ಈ ಸಮಾಜ ಸೇವೆಯ ಮತ್ತು ಮಾನವನ ಮೂಲ ಅಗತ್ಯಗಳು ಏನಿದೆ ಅದನ್ನು ಅರ್ಥ ಮಾಡ್ಕೋದಕ್ಕೆ ಕೆಲವೊಂದು ಘಟನೆಗಳು ಕೂಡ ಬಹಳ ಅವರ ಮೇಲೆ ಪ್ರಭಾವ ಬೀರುತ್ತೆ. ಫಸ್ಟ್ ಎಷ್ಟೋ ಜನ ಅವರ ಸೀನಿಯರ್ಸು, ಜೂನಿಯರ್ಸು ಮತ್ತು ಅವರ ಕ್ಲಾಸ್ಮೇಟ್ಸು ಕೂಡ ಇದರಲ್ಲಿ ಕೈ ಜೋಡಿಸ್ತಾರೆ. ಕೆಲವೊಬ್ಬರು ಬಿಟ್ಟೋಗ್ತಾರೆ. ಆಮೇಲೆ ಇವರ ಪ್ರೊಫೆಸರ್ಗಳು ಕೂಡ ಇವರಿಗೆ ತುಂಬ, ಡಾಕ್ಟರ್ ಕುಲಕರ್ಣಿ ಅಂತವರು, ಡಾಕ್ಟರ್ ಜಾಧವ್, ಆಮೇಲೆ ಕೌಳ್ಗುಡ್ ಅಂತಕ್ಕಂಥವ್ರು, ಅವಾಗಿನ ಇವರ ಪ್ರೊಫೆಸರ್ಗಳು ಕೂಡ ಅವರ ಒಂದು ಪ್ರಭಾವ ಇವ್ರ ಮೇಲೆ ಆಗುತ್ತೆ. ಸೊ ಕೆಲವೊಂದು ಘಟನೆಗಳು ಹಂಚ್ಕೋತಾರೆ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಒಂದು ಸಾರಿ ಏನಾಗುತ್ತೆ, ಡಾಕ್ಟರ್ RB ಅವರು ಬೆಳಗ್ಗೆ 7:30 ಕರೆಕ್ಟಾಗಿ ದಿನ ಕ್ಲಿನಿಕಲ್ ರೌಂಡ್ಸ್ ಅಂತ ಇರುತ್ತೆ ಅಲ್ಲಿ ಆ ಮೈಸೂರು ಮೆಡಿಕಲ್ ಕಾಲೇಜ್ಗಳಲ್ಲಿ. ನಮ್ಮ ಪ್ರೊಫೆಸರು, ಅಸಿಸ್ಟೆಂಟ್ ಪ್ರೊಫೆಸರ್ ಬರೋಕ್ಕಿಂತ ಮುಂಚೆ ನಾವು ಹೋಗಿ ಆ ರೋಗಿಗಳನ್ನ ಸಂದರ್ಶನ ಮಾಡಿ ನಾವು ಕೆಲವೊಂದು ತಯಾರಿ ಮಾಡ್ಕೋಬೇಕಾಗತ್ತೆ. ಅದು 8 ಗಂಟೆ ಪ್ರಾರಂಭ ಆಗಬೇಕಾಗಿರುತ್ತೆ. ಇವರು 7:30 ಹೋಗಿ ದಿನಾಲು ಪೇಷಂಟ್ಗಳನ್ನ ನೋಡಿ ಸಿದ್ಧತೆ ಮಾಡ್ಕೋತಾರೆ. ಹಾಗೆ ಒಂದು ಪೇಷಂಟು, ಒಬ್ಬ ಬಡ ಬ್ರಾಹ್ಮಣ ಅಡುಗೆ ಭಟ್ಟ, ಅವನು ಅಡ್ಮಿಟ್ ಆಗಿರ್ತಾನೆ. ಅವನಿಗೊಂದು BP ಕಾಯಿಲೆ ಇರುತ್ತೆ. BP ಕಾಯಿಲೆ ಕೆಲವೊಂದು ಕಾರಣಗಳ ಆಧಾರದ ಮೇಲೆ ಹೆಸರು ಹೇಳ್ತಿರ್ತೀವಿ ನಾವು. ಹಾಗೆ ಅವನಿಗೆ ಇಡಿಯೋಪೆಥಿಕ್ ಮ್ಯಾಲಿಗ್ನೆಂಟ್ ಹೈಪರ್ಟೆನ್ಷನ್ ಅಂತಕ್ಕಂಥದ್ದು BP ಕಾಯಿಲೆ, ಅದರಿಂದ ಅಡ್ಮಿಟ್ ಆಗಿರ್ತಾನೆ. ದಿನಾಲು ಡಾಕ್ಟರ್ ಬರ್ತಾರೆ, ದಿನಾಲು ರೌಂಡ್ಸ್ ಮಾಡ್ತಿರ್ತಾರೆ. ಇವರು RB ಸರ್ ಅವ್ರ ಜೊತೆ ರೌಂಡ್ಸ್ ಮಾಡ್ತಾ ಇರ್ತಾರೆ. ಆದರೆ ಆ ರೋಗಿಯ BP ಕಡಿಮೆನೇ ಆಗೋದಿಲ್ಲ, BP ಕಾಯಿಲೆ ವಾಸಿನೇ ಆಗೋದಿಲ್ಲ. ಕೊನೆಗೊಂದಿನ ಇದೇ ಥರ ಮಾಮೂಲಿ ಅಂತೆ ಅವ್ರು ಬೆಳಗ್ಗೆ 7:30 ಹೋದಾಗ ಆ ಬೆಡ್ ಖಾಲಿ ಇರುತ್ತೆ. ಅವಾಗ ಗೊತ್ತಾಗುತ್ತೆ ಸರ್ಗೆ, ಅಲ್ಲಿ ವಾರ್ಡಲ್ಲಿ ವಿಚಾರಿಸಿದಾಗ ಇಲ್ಲ ಆ ಪೇಷಂಟ್ ನಿನ್ನೆ ರಾತ್ರಿನೇ ತೀರ್ಕೊಂಡರು ಅಂತ. ಆವಾಗ ಅವರು ಅಯ್ಯೋ ಹಿಂಗಾಯ್ತಲ್ಲ ಅಂತೇಳಿ ಅವ್ನ ಹೆಂಡ್ತಿನ ಮಾತಾಡ್ಸಕ್ಕೆ ಹೋಗ್ತಾರೆ. ಆಮೇಲೆ ಅವ್ರ ಹೆಂಡ್ತಿ ಜೊತೆ ಸ್ವಲ್ಪ ಸಮಾಧಾನ ಮಾಡಕ್ಕೆ ಹೋಗ್ತಾರೆ. ಅವ್ರ ಹೆಂಡ್ತಿ ಇವ್ರ ಮೇಲೆ ರೇಗ್ ಬಿಡ್ತಾರೆ, RB ಸರ್ ಮೇಲೆ. ಸೊ ಯಾಕಮ್ಮ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಅವ್ರ ಹೆಂಡ್ತಿ, ನೀವು ಇಷ್ಟು ದಿನ ಡಾಕ್ಟರ್ಗಳು ಬಂದು ಇಷ್ಟೊಂದೆಲ್ಲ ರೌಂಡ್ಸ್ ಮಾಡ್ತಿದ್ರಿ, ಇಷ್ಟೆಲ್ಲ ಚೀಟಿಗಳನ್ನ ಕೊಡ್ತಾ ಇದ್ರಿ, ಬರೀ ನೀವು ಕೊಡ್ತಾ ಇರೋ ಚೀಟಿ, ಔಷಧಿ ಅಲ್ಲ. ಸೊ ನೀವು ಬರೀತಕ್ಕಂಥ ಮಾತ್ರೆಗಳನ್ನ ನಮ್ಗೆ ಯಾರೂ ಕೊಟ್ಟೇ ಇಲ್ಲ, ನಾವು ಕೊಂಡ್ಕೊಂಡೇ ಇಲ್ಲ, ಯಾಕಂದ್ರೆ ನಮ್ಮ ಹತ್ರ ದುಡ್ಡು ಇಲ್ಲ, ನಮ್ಗೆ ಯಾರೂ ತಂದು ಕೊಟ್ಟಿಲ್ಲ ಅಂತ. ಸೊ ಅವ್ರಿಗೆ ಔಷಧಿಗಳು ಲಭ್ಯ ಆಗಿಲ್ಲ. ಭಾಳ ನೋವಾಗುತ್ತೆ RB ಸರ್ಗೆ. ಸೊ ನಾವಿಷ್ಟೆಲ್ಲ ಡಾಕ್ಟರ್ ಅನ್ನೋ ಗರ್ವದಲ್ಲಿ ಬಂದು ನಾವು ಇಷ್ಟೆಲ್ಲ ಮಾಡ್ತಿರ್ತೀವಿ, ನಮ್ಮದೇ ಆದಂಥ ಇದರಲ್ಲಿ ಸ್ವಾಭಿಮಾನದಲ್ಲಿ, ಆಮೇಲೆ ಅಭಿಮಾನದಿಂದ ಮಾಡ್ತಿರ್ತೀವಿ. ಅವಾಗ
ಈ ರೋಗಿಗೆ ಔಷಧಿನೇ ಸಿಕ್ಕಿಲ್ವಲ್ಲ ಅಂತ ಪಶ್ಚಾತ್ತಾಪ ಪಡ್ತಾರೆ. ಸ್ವಲ್ಪ ಇವ್ರಿಗೆ ಏನಾರು ಸಹಾಯ ಮಾಡಲೇಬೇಕಲ್ಲ ಅಂತ ಹೇಳಿ ಅಲ್ಲಿ ವಾರ್ಡಲ್ಲಿ ಇರ್ತಕ್ಕಂಥ ಕೆಲವೊಂದು ಸಿಬ್ಬಂದಿಗಳು ಮತ್ತು ಇವರ ಸಹಪಾಠಿಗಳು ಮತ್ತು ಅಲ್ಲಿರ್ತಕ್ಕಂಥ ವೈದ್ಯಕೀಯ ವಿದ್ಯಾರ್ಥಿಗಳನ್ನ ಸಂಪರ್ಕ ಮಾಡಿ ಒಂದು 80 ರೂಪಾಯಿನ ಸಂಗ್ರಹ ಮಾಡಿ ಈ ಹಣ ಸಾಗಿಸ್ಬೇಕಲ್ಲ ಅವ್ರ ಊರಿಗೆ. ಅವಾಗೆಲ್ಲ ಈ ಥರ ಆ್ಯಂಬುಲೆನ್ಸಲ್ಲಿ ತೊಗೊಂಡು ಹೋಗೋದೇ ವ್ಯವಸ್ಥೆ ಇರಲಿಲ್ವೇನೋ. ಅವಾಗ ಒಂದು ಸರೇ ಹೋಗಿ ಒಂದು ಟ್ಯಾಕ್ಸಿ ತೊಗೊಂಡ್ಬರ್ತಾರೆ. ಆ ಟ್ಯಾಕ್ಸಿ ಅವ್ನು 200 ರೂಪಾಯಿ ಕೇಳ್ತಾನೆ. 200 ರೂಪಾಯಿ ಕೇಳಿದಾಗ ಇವ್ರಿಗೆ 80 ರೂಪಾಯಿ ಮಾತ್ರ ಇದೆ ಅನ್ನೋದಂಥದ್ದು ಅವನಿಗೆ ಹೇಳೋಕ್ಕಿಂತ ಮುಂಚೆ ಆಯಿತು ನಾನು ಕೊಡ್ತೀನಿ ಅಂತ ಹೇಳಿ ಆ ಹೆಂಗೋ ಡೆಡ್ ಬಾಡಿನ ಆ ಟ್ಯಾಕ್ಸಿಗೆ ಶಿಫ್ಟ್ ಮಾಡಿ ಅವ್ನಿಗೆ ಹೇಳ್ತಾರೆ 80 ರೂಪಾಯಿ ಇದೆ ತೊಗೊಳ್ಳಿ, ಇನ್ನು ಉಳಿದಿರೋ 120 ರೂಪಾಯಿನ ನಾನು ತಪ್ಪದೇ ನಿಮಗೆ ತಿಂಗಳು ಕಂತಲ್ಲಿ ಕೊಟ್ಟು ಮುಟ್ಟಿಸ್ತೀನಿ, ನನ್ನ ವಿಳಾಸ ಇದು, ನಾನಿಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದೀನಿ, ನನ್ನ ಹಾಸ್ಟೆಲ್ ಅಡ್ರೆಸ್ ಇದು ಅಂತ ಹೇಳ್ಕೊಟ್ಟು ಅವ್ನು ಟ್ಯಾಕ್ಸಿಯವನು ಒಪ್ಕೋತಾನೆ ಆಯಿತು ಅಂತ. ಹೋಗಿ ಆ ಡೆಡ್ ಬಾಡಿ ಸಾಗಿಸ್ತಾರೆ. ಆಮೇಲೆ ಒಂದು ತಿಂಗಳಾದಮೇಲೆ ಸರ್ ಮತ್ತೆ ಆ ಟ್ಯಾಕ್ಸಿ ಡ್ರೈವರ್ ಹತ್ರ ಹೋಗಿ, ಒಬ್ಬರು ಮುಸ್ಲಿಂ ಟ್ಯಾಕ್ಸಿ ಡ್ರೈವರ್ ಅವರು, ಅವ್ರ ಹತ್ರ ಹೋಗಿ ಸ್ವಲ್ಪ ಅವ್ರು ಹಣ ಕೊಡಕ್ಕೆ ಹೋಗ್ತಾರೆ. ಆವಾಗ ಟ್ಯಾಕ್ಸಿ ಡ್ರೈವರು ಇವ್ರನ್ನ ತಪ್ಕೊಂಡ್ಬಿಡ್ತಾನೆ. ಸೊ ನಾನು ನಿಮ್ಮಂಥ ವ್ಯಕ್ತಿಯನ್ನು ನೋಡಿರಲಿಲ್ಲ ಇಷ್ಟು ದಿನ, ಬೇರೆಯವ್ರಿಗೋಸ್ಕರ ನೀವು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಲ್ಲ, ನೀವು ಪ್ರಾಮಾಣಿಕವಾಗಿ ಮತ್ತೆ ಬಂದು ನನಗೆ ಉಳಿದಿರೋ ಹಣವನ್ನು ಕಂತಲ್ಲಿ ಕೊಡೋದಕ್ಕೆ ಬಂದಿದ್ದೀರಲ್ಲ ಅಂತೇಳಿ ಇವ್ರನ್ನ ತಪ್ಕೊಂಡು ಭಾವುಕ ಆಗ್ತಾನೆ. ಸೊ ಅವಾಗ ಅದಕ್ಕೆ RB ಸರ್ ಹೇಳ್ತಾರೆ, ನಾವು ಒಂದು ಒಳ್ಳೆ ಕೆಲಸಕ್ಕೆ ಮುಂದಾದರೆ ಸಹಾಯ ಹೆಂಗೋ ಬರುತ್ತೆ ಅಂತ. ಈ ಥರ ಒಂದು ಘಟನೆ. ಇನ್ನೊಂದು ಘಟನೆಯಲ್ಲಿ ಒಬ್ಬ ಗರ್ಭಿಣಿ ಮಹಿಳೆ ಅಲ್ಲಿ ಮೈಸೂರು ಮೆಡಿಕಲ್ ಕಾಲೇಜ್ ಅಡ್ಮಿಟ್ ಆದಾಗ, ಸೊ ಅವಳಿಗೆ ರಕ್ತಹೀನತೆ ಇರುತ್ತೆ. ಸೊ ಇದೇ ಥರ ರೌಂಡ್ಸ್ ನಡೀತಾ ಇರ್ತವೆ. ಸೊ ಅವಾಗ ಡಾಕ್ಟರ್ ಕವಳಗುಡ್ ಅವ್ರ ಜೊತೆ ಏನೋ ರೌಂಡ್ಸ್ ಮಾಡ್ತಾ ಇರ್ತಾರೆ. ಅವಾಗಲೂ ಕೂಡ RB ಸರ್ಗೆ ಈ ಘಟನೆ ಒಂದು ಇದಿರುತ್ತಲ್ಲ, ಈ ಥರ ಅವತ್ತೇನೋ ಸರ್ಗೆ ಒಂದು ಕೋಪ ಬಂದ್ಬಿಡುತ್ತೆ. ಅವ್ರ ಪ್ರೊಫೆಸರ್ಗೆ ಸರ್ ಒಂದು ಮಾತು ಹೇಳ್ತಾರೆ, ಜೋರಾಗೆ ಹೇಳ್ತಾರೆ, ಸರ್ ಇಷ್ಟೆಲ್ಲ ನೀವು ರೌಂಡ್ಸ್ ಮಾಡಿಬಿಟ್ಟು ಹೋಗ್ತಿರಲ್ಲ, ಆ ರೋಗಿ ಔಷಧಿ ಸಿಗ್ತಾ ಇದೆ ಅಂತ ಯಾರಿಗೆ ಗೊತ್ತು? ಹಾಗಾಗಿ ರೋಗಿಗೆ ಅನಿಮಿಯಾ ಏನಿದೆ ತೊಂದರೆ ಕಡಿಮೆನೇ ಆಗಲ್ಲ, ಬರೀ ನಾವು ಡಾಕ್ಟರ್ಗಳು ಬಂದ್ಬಿಟ್ಟು ಈ ಥರ ಇದು ಮಾಡಿ ಹೋಗ್ತೀವಿ, ನೀವು ಬಂದು ಇಲ್ಲಿ ದೊಡ್ಡದಾಗಿ ಕ್ಲಿನಿಕ್ ತೊಗೋತೀನಿ ಅಂತ ಹೇಳೋಗ್ಬಿಟ್ಟು ಹೋಗ್ತೀರಾ. ಆವಾಗ ಆ ಥರ ಪ್ರೊಫೆಸರ್ಗಳಿಗೆ ಜೊತೆ ಆ ಥರ ಒಂದು ಅದು ಯಾರಾಗೆನ್ಸ್ ಥರ ಅನಿಸುತ್ತೋ ಗೊತ್ತಿಲ್ಲ, ಬಟ್ ಅದು ಕೆಲವೊಬ್ರಿಗೆ ಹಂಗೆ ಅನ್ನಿಸ್ತು ಅಲ್ಲಿದ್ದವ್ರಿಗೆ, ಅಯ್ಯೋ ನೀನು ಹಿಂಗೆ ಹೇಳ್ಬಾರ್ದಾಗಿತ್ತು ಅನ್ನೋ ಥರ ಕೆಲವೊಬ್ರು ತಮ್ಮ ಮುಜುಗರ ವ್ಯಕ್ತಪಡಿಸ್ತಾರೆ. ಡಾಕ್ಟರ್ ಕವಳಗುಡ್ ಅವರು ವ್ಯವಧಾನಪೂರ್ವಕವಾಗಿ ಇವ್ರದ್ದು ಹೇಳಿದ್ದನ್ನು ಕೇಳಿಸ್ಕೊಂಡು ಇವ್ರನ್ನ ಕರ್ಕೊಂಡು ತಮ್ಮ ಆಫೀಸ್ಗೆ ಹೋಗಿ, ನೋಡಪ್ಪ ನೀನು ಹೇಳಿದ್ದು ನನಗೆ ಕನ್ವಿನ್ಸ್ ಆಯಿತು, ಈಗ ನನ್ನ ಆಫೀಸಲ್ಲಿ ಇಷ್ಟು ಬೀರುಗಳಿದೆ, ಇದರಲ್ಲಿ ಸಿಕ್ಕಾಪಟ್ಟೆ ಫಿಸಿಷಿಯನ್ ಸ್ಯಾಂಪಲ್ಸ್ಗಳು, ಅಂದರೆ ಔಷಧಿ ಕಂಪ್ನಿಗಳು ಕೊಟ್ಟಿರ್ತಕ್ಕಂಥ ಸ್ಯಾಂಪಲ್ ಮಾತ್ರೆಗಳು ಬಿದ್ದಿದೆ, ಇದನ್ನು ನಾನು ಯಾರಿಗೂ ಕೊಟ್ಟಿಲ್ಲ. ಯಾಕೆ ನಂದೊಂದು ಒಣ ಜಂಬ ಏನು ಅಂದರೆ, ನಾನು ಅದನ್ನು ಕೊಡೋಕೆ ಹೋದರೆ ಎಲ್ಲಿ ನಾನು ಔಷಧಿಗಳು ಮಾರ್ತಾ ಇದ್ದೀನಿ ಅನ್ಕೊಂಡ್ಬಿಡ್ತಾರೆ ಅಂತಬಿಟ್ಟು ನಾನು ಕೊಟ್ಟಿಲ್ಲ. ಇಷ್ಟೆಲ್ಲ ಬೀರುಗಳಲ್ಲಿ ಔಷಧಿಗಳು ಬಿದ್ದಿದೆ ಅಂತ ತೊಗೊಂಡೋಗಿ ಎಲ್ಲ ರೋಗಿಗಳು ಹಂಚ್ಬಿಡು, ನೀ ದಿನಾ ಬಾ, ಈ ಬೀಗ ತೊಗೊಂಡು ಅವ್ರಿಗೆ ಕೊಟ್ಬಿಡ್ತಾರೆ. ಅಂದರೆ ನಾವು ನಮ್ಮ ಅಳಲನ್ನು ತೋಡ್ಕೊಳ್ಳೋದ್ರ ಮುಖಾಂತರ ಕೂಡ ಅದರಿಂದ ಒಂದು ಬದಲಾವಣೆ ಆಗುತ್ತೆ. ಅವತ್ತಿನ ರೌಂಡ್ಸಲ್ಲಿ ಅವರು ಅಳಲನ್ನ ತೋಡ್ಕೊಳ್ಳದೆ ಹೋಗಿದ್ರೆ ಆ ಬೀರುಗಳು ಓಪನ್ ಆಗ್ತಿರಲಿಲ್ಲ, ಅಲ್ಲಿರ್ತಕ್ಕಂಥ ಫ್ರೀ ಸ್ಯಾಂಪಲ್ಗಳು ರೋಗಿಗಳು ತಲುಪ್ತಿರಲಿಲ್ಲ. ಅದರಿಂದ ಎಷ್ಟೋ ರೋಗಿಗಳು ಸಹಾಯ ಇದೆ. ಈ ಥರ ಡಾಕ್ಟರ್ R. ಬಾಲಸುಬ್ರಹ್ಮಣ್ಯಂ ಅವರು MBBS ಓದುವಾಗಲೂ ಕೂಡ ಅವ್ರ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ ಎಷ್ಟೋ ಈ ಥರ ಅನುಭವಗಳಾಗುತ್ತೆ. ಇದರಿಂದ ಅವರ ಒಂದು ಕನ್ವಿಕ್ಷನ್ ಅಂತೀವಲ್ಲ, ಕನ್ವಿಕ್ಷನ್ ಕಮಿಟ್ಮೆಂಟ್ ಅಂದರೆ ನಾನು ಒಂದು ಸಮಾಜ ಸೇವೆ ಮಾಡಬೇಕು, ಒಂದು ಸಂಸ್ಥೆ ಕಟ್ಟಬೇಕು ಅಂತಕ್ಕಂಥ ಆ ದೃಢತೆ ಇನ್ನೂ ಗಟ್ಟಿ ಆಗುತ್ತೆ, ಖಂಡಿತ ಇನ್ನಷ್ಟು ಅದಕ್ಕೆ ಬಲ ಸಿಗುತ್ತೆ. ಹೌದು. ಹಾಗಾಗಿ ಅವರು 1984ನೇ ಇಸ್ವಿಯಲ್ಲಿ ಇದನ್ನು ಅಫಿಷಿಯಲ್ ಆಗಿ ಒಂದು ಸಂಸ್ಥೆಯಾಗಿ ನೋಂದಾಯಿಸ್ತಾರೆ. ಆಮೇಲೆ ನಂತರದಲ್ಲಿ ಅವರು ಹೌಸ್ಮ್ಯಾನ್ಶಿಪ್ ಮಾಡುವಾಗ, MBBS ಮುಗಿಸಿ ಹೌಸ್ಮ್ಯಾನ್ಶಿಪ್ ಅಂದರೆ ಈಗ ಏನು ಡಾಕ್ಟರ್ಗಳ ಟ್ರೈನಿಂಗ್ ಟೈಮ್ ಅಂತ ಏನು ಕರಿತೀವಿ, ಆ ಸಮಯದಲ್ಲಿ ಸಾಮಾನ್ಯವಾಗಿ ಈ ಥರ ಡಾಕ್ಟರ್ಗಳು ಹಳ್ಳಿಗಳಿಗೆ ಹೋಗೋದು. ಈಗ ನಮ್ಮ ಆಸ್ಪತ್ರೆಗಳು ಬರ್ತಾರೆ, ಮೈಸೂರು ಮೆಡಿಕಲ್ ಕಾಲೇಜಿಂದ, ಆಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜಿಂದ, JSS ಇಂದ ಬರ್ತಾರೆ, ಹಾಸನಿಂದ ಬರ್ತಾ ಇದ್ರು, SDM ಹಾಸನಿಂದ ಬರ್ತಾರೆ, ಅವ್ರು ಟ್ರೈನಿಂಗ್ಗೋಸ್ಕರ ಅಂತ ಬರ್ತಾರೆ. ಅವು ಸಾಮಾನ್ಯವಾಗಿ ಹಳ್ಳಿ ಭಾಗಕ್ಕೆ ಹೋಗಿ ಮಾಡೋದಿರುತ್ತೆ. ಅವುಗಳನ್ನ ಕಮ್ಯುನಿಟಿ ಪೋಸ್ಟಿಂಗ್ ಅಂತ ನಾವು ಕರಿತೀವಿ, ಸಮುದಾಯ ಆರೋಗ್ಯದ ಪೋಸ್ಟಿಂಗ್ ಅಂತ ಕರಿತೀವಿ. ಹಾಗೆ ಡಾಕ್ಟರ್ ಕುಲಕರ್ಣಿ ಅವರು ಒಂದು ಸಹಾಯ ಪಡೋದು, ಯಾಕಂದರೆ ಡಾಕ್ಟರ್ ಕುಲಕರ್ಣಿ ಅವರು ಅವರ ಪ್ರೊಫೆಸರ್ HOD ಇರ್ತಾರೆ ಈ ಒಂದು ಸಮುದಾಯ ಆರೋಗ್ಯ ವಿಭಾಗಕ್ಕೆ. ಅವ್ರ ಹತ್ರ ಹೋಗಿ ಹೇಳಿದಾಗ ಅವರು ಇದನ್ನು ಪುರಸ್ಕರಿಸಿ ಆಯಿತು ನೀವು ಹೋಗಿ ಬನ್ನಿ ಅಂತ ಹೇಳಿದಾಗ ಮೈಸೂರಿಂದ ಅವರು ಬ್ರಹ್ಮಗಿರಿ ಕಡೆ ಬರ್ತಾರೆ 1987ರಲ್ಲಿ. ಆವಾಗ ಅದೇ ವರ್ಷ ಸರು ನಮ್ಮ HD ಕೋಟೆ ತಾಲೂಕಿಗೆ ಬಂದರು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ಅವರು. ಆವಾಗ ಅಲ್ಲೂ ಕೂಡ ಅನೇಕ ಅನುಭವಗಳಾಗುತ್ತೆ. ಯಾಕೆಂದರೆ ಈಗ ಆಲ್ರೆಡಿ ಡಾಕ್ಟರ್ ಆಗ್ಬಿಟ್ಟಿದ್ದೀನಿ ಅನ್ನುವಂಥದ್ದು ಒಂದು ಅಭಿಮಾನ ಅವರಲ್ಲಿದ್ದರೆ, ಅದು ಯಾವುದೇ ಡಾಕ್ಟರ್ ಇರುತ್ತೆ. ಮತ್ತು ಅದನ್ನು ಆ ಡಾಕ್ಟರ್ ಆಗಿದ್ದೀನಿ ಅಂತಕ್ಕಂಥದ್ದನ್ನು ನಾವು ಜನರ ಮುಂದೆ ತೋರಿಸ್ಕೋಬೇಕಾಗಿರುತ್ತೆ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ, ನಾವು ಒಂದು 4 ಪೇಷಂಟ್ ನೋಡಿ 4 ಪೇಷಂಟ್ಗೆ ವಾಸಿ ಮಾಡಿದಾಗ, ಅಥವಾ ಅಲ್ಲೊಂದು ಏನೋ ಮಾಡಬೇಕು. ಹಾಗೆ ಒಂದಿನ ಬ್ರಹ್ಮಗಿರಿ ಸೈಡ್ ಬಂದಾಗ ಒಂದು ಚಿಕ್ಕ ಗುಡಿಸಲು, ಅಲ್ಲಿ ಒಬ್ಬಳು 14 ವರ್ಷದ ಹುಡುಗಿ ಬಸರಿ, ಯಾಕೆಂದರೆ ಟ್ರೈಬಲ್ಗಳಲ್ಲೂ ಕೂಡ ಬೇಗ ಮದುವೆ ಆಗ್ತಿದ್ರು, ಬೇಗ ಬಸರಿ ಆಗ್ತಿದ್ರು. ಹಂಗ ಒಂದು 14 ವರ್ಷ ಹುಡುಗಿ ಬಸರಿ, ಅವಳ ಒಂದು ಏನು ಆಂಟಿನಿಟಲ್ ಕೇರ್ ಅಂದರೆ ಏನು ಬಸರಿಯರಿಗೆ ನಾವು ಆರೈಕೆ ಮಾಡ್ತೀವಿ ಅಂತ ಒಂದು ಇದಕ್ಕೆ ಇವರು ಮುಂದಾಗ್ತಾರೆ. ಆವಾಗ ಮಾರನೇ ದಿನ ಬರುವಷ್ಟರಲ್ಲಿ ಅವಳಿಗೆ ಹೆರಿಗೆ ನೋವು ಶುರು ಆಗಿರುತ್ತೆ. ಸೊ ಹೆರಿಗೆ ಮಾಡಿಸೋಣ ಅಂತ RB ಸರು ಸಿದ್ಧತೆ ಮಾಡ್ಕೋತಾ ಇರ್ತಾರೆ. ಬಟ್ ಅದು ಮತ್ತೆ ಅದ್ರ ಮಾರನೇ ದಿನ ಬರುವಷ್ಟರಲ್ಲಿ ಆ ಹೆಣ್ಮಗಳಿಗೆ ಹೆರಿಗೆ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿರೋರು ಹೇಳ್ತಾರೆ ರಾತ್ರಿನೇ ಅವಳಿಗೆ ಹೆರಿಗೆ ಆಗೋಗ್ಬಿಡುತ್ತೆ.
ಸೊ ಇನ್ನೇನು ಮಾಡೋದು, ನಾನು ಡಾಕ್ಟರ್ ಅಂತ ತೋರಿಸ್ಕೊಳಕ್ಕೆ ಇಲ್ಲಿ ಇದು ಇರೋ ಅವಕಾಶ ಮಿಸ್ ಆಯ್ತಲ್ಲ. ಅವಾಗ ಅಲ್ಲಿರ್ತಕ್ಕಂಥವ್ರು ರಾತ್ರಿ ಹೆರಿಗೆ ಆಯ್ತು ಅಂತ ಹೇಳಿದಾಗ ಅಟ್ಲೀಸ್ಟ್ ಮಗುನಾರ ನೋಡೋಣ. ಅವ್ರ ಪ್ರೊಫೆಸರ್ ಹೇಳಿದ್ ನೆನಪಾಗುತ್ತೆ ಸರ್ಗೆ, ನೋಡಪ್ಪ ಈ ತರ ಮನೆ ಹೆರಿಗೆ ಎಲ್ಲ ಆದಾಗ ಮಗುವಿನ ಕಣ್ಣಿಗೆ ವಿಶೇಷವಾಗಿ ಇನ್ಫೆಕ್ಷನ್ ಆಗೋದು ಜಾಸ್ತಿ, ಅದಕ್ಕೋಸ್ಕರ ಹಂಗಿದ್ದಾಗ ಕೆಲವೊಂದಿಷ್ಟು ಆಂಟಿಬಯೋಟಿಕ್ ಐ ಡ್ರಾಪ್ಸ್ ಎಲ್ಲ ಹಾಕಬೇಕು ಅಂತ ಹೇಳಿರೋದು ನೆನಪಾಗುತ್ತೆ. ಅದನ್ನಾರ ಮಾಡೋಣ ಅಂತ ಆ ಗುಡಿಸಲು ಮುಂದೆ ಹೋಗಿ ಆ ತಾಯಿಗೆ ಹೇಳ್ತಾರೆ, ನೀನು ಮಗುನ ಕರ್ಕೊಂಡು ಆಚೆ ಬಾ, ಮಗುನ ತೋರಿಸು ನನಗೆ ಅಂತ. ಅವಳು ಇನ್ನೂ ಅದೇ ಒಂದು ಪ್ರಸವದ ನಂತರದ ಪರಿಸ್ಥಿತಿ ಗೊತ್ತಿದೆ ನಿಮಗೆ ಎಲ್ಲ, ಒಂದು ಪ್ರಸವದ ಕೋಣೆ ಹೇಗಿರುತ್ತೆ ಆ ಒಂದು ಕೋಣೆ ಅವಸ್ಥೆಯಲ್ಲಿ ಇರ್ತಾಳೆ ಅವಳು. ಇವ್ರಿಗೆ ಸ್ಪಂದಿಸೋದೇ ಇಲ್ಲ. ಕೊನೆಗೆ ಇವ್ರಿಗೆ ಕೋಪ ಬರುತ್ತೆ, ಇಷ್ಟೆಲ್ಲ ಕರೆದ್ರೂ ಬರ್ತಾ ಇಲ್ವಲ್ಲ ಇವಳು, ಮಗುನೇ ತೋರಿಸ್ತಾ ಇಲ್ವಲ್ಲ ಅಂತ ನಾನೇ ಒಳಗೆ ಬರ್ತೀನಿ ಅಂತ ಜೋರಾಗಿ ಕೂಗ್ತಾರೆ. ಅವಾಗ ಅವಳು ಹೇಳ್ತಾಳೆ ಬರಬೇಡಿ ಅಂತ. ಯಾಕೆ ಅಂದರೆ ನನ್ನ ಮೈ ಮೇಲೆ ಬಟ್ಟೆನೇ ಇಲ್ಲ ಅಂತ. ನನ್ನ ಹತ್ರ ಇರೋದು ಒಂದೇ ಒಂದು ಸೀರೆ ಇತ್ತು, ಅದನ್ನ ಈ ತೊಳೆದು ಅಲ್ಲಿ ಒಣಗಾಕಿದ್ದೀನಿ, ನೀವು ಒಳಗೆ ಬಂದರೆ ನಾನು ಬೆತ್ತಲೆ ಕೂತಿದ್ದೀನಿ ಅಂದರೆ ಆರ್ಬಿಸರು ತುಂಬ ನೋವಾಗುತ್ತೆ. ಬರೀ ಒಂದೇ ಬಟ್ಟೆಯಲ್ಲಿ ಇವಳು ಬದುಕ್ತಾ ಇದ್ದಾಳಲ್ಲ, ಅದೇ ಬಟ್ಟೆನ ತೊಳೆದು ಒಣಗಾಕ್ಬೇಕು, ಅದು ಒಣಗಿದ್ಮೇಲೆ ತಿರ್ಗಾ ಅದನ್ನೇ ಉಟ್ಕೋಬೇಕು. ಹೆರಿಗೆ ಟೈಮಲ್ಲೂ ಹಿಂಗೇನಾ? ಹೆರಿಗೆ ಟೈಮಲ್ಲಾದ್ರೂ 4 ಬಟ್ಟೆ ಇಟ್ಕೋಬಾರ್ದಾ? ಅಟ್ಲೀಸ್ಟ್ ತನ್ನ ಮೈ ಮೇಲೆ ಇರ್ತಕ್ಕಂಥ ರಕ್ತವನ್ನು ಒರೆಸಕ್ಕೆ, ಮಗುವಿನ ಮೈ ಮೇಲಿನ ರಕ್ತವನ್ನು ಒರೆಸಕ್ಕೆ ಇಂಥ ಹೀನಾಯ ಪರಿಸ್ಥಿತಿಯಲ್ಲಿ ನಮ್ಮ ಜನ ಇದಾರಲ್ಲ ಅಂತ ತುಂಬಾ ನೋವಾಗುತ್ತೆ. ಈ ಘಟನೆ ಕೂಡ ಅವರಲ್ಲಿ ಬಹಳ ಗಾಢವಾದ ಪ್ರಭಾವ ಬೀರುತ್ತೆ. ಅವಾಗ ಅನಿಸುತ್ತೆ, ನಾನು ಈ ಥರ ಹೆಣ್ಮಕ್ಳು ಈ ಥರ ಹೆರಿಗೆ, ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಹೆರಿಗೆ ಆಗಬಾರ್ದು ಇವ್ರಿಗೋಸ್ಕರ ಆಸ್ಪತ್ರೆಗಳನ್ನ ಕಟ್ಟಬೇಕು. ಹೀಗೆ ಅವ್ರಿಗೆ ಈ ಸಮುದಾಯದಲ್ಲಿ ಆಗೋ ಒಂದೊಂದು ಅನುಭವವನ್ನು ಕೂಡ ಅವ್ರಿಗೆ ಈ ಸಂಸ್ಥೆ ಕಟ್ಟೋದಂದ್ರೆ ಏನು, ಸಂಸ್ಥೆ ಅಂದರೆ ಏನು ಅಂದರೆ ಆಸ್ಪತ್ರೆಗಳು, ನಾವೇನು ಕಟ್ಟಿರ್ತಕ್ಕಂಥ ಶಾಲೆಗಳು, ಹೊಸಳ್ಳಿ ಶಾಲೆ ಇರ್ಬೋದು, ಸರ್ಗೂರು ಶಾಲೆ ಇರ್ಬೋದು, ನಮ್ಮ ಮೈಸೂರಿನ VILD ಕ್ಯಾಂಪಸ್ ಇರ್ಬೋದು, ಸರ್ಗೂರಿನ ಆಸ್ಪತ್ರೆ ಇರ್ಬೋದು, ಇವುಗಳಿಗೆಲ್ಲ ಈ ಒಂದು ಪ್ರಾರಂಭ ದಿನಗಳ ಈ ಅನುಭವಗಳು ಅದಕ್ಕೆ ಭಾಳ ಪ್ರೇರಣೆ ನೀಡಿ, ಹಾಗಾಗಿ ಇವು ಫಿಸಿಕಲಿ ಮತ್ತು ಕ್ರಿಯಾಶೀಲ ಆಗಕ್ಕೆ ಈ ಎಲ್ಲ ಒಂದು ಶಾಲೆಗಳು ಮತ್ತು ಆಸ್ಪತ್ರೆಗಳು ಕ್ರಿಯಾಶೀಲ ಆಗೋದಕ್ಕೆ ಆ ಒಂದು ಘಟನೆಗಳು ಕಾರಣ ಆಯಿತು. ಹಾಗೆ ಅವರು ದಿನಾಲೂ ಮೈಸೂರಿಂದ ಬಂದು ಇದು ನಾವು ಸೇವೆ ಮಾಡ್ತೀವಿ ಅನ್ನೋದು ಎಷ್ಟು ದಿನ ಮಾಡೋದು? ಒಂದಿನ ಮಾಡೋದು, 2 ದಿನ ಮಾಡೋದು, ಇನ್ನು ಅಲ್ಲೇ ಇರಬೇಕು, ಸಮುದಾಯದಲ್ಲೇ ಇರಬೇಕು. ಎಲ್ಲಿರೋದು? ಇವರು ಬೆಂಗಳೂರವರು, ಇವರು MBBS ಮಾಡಿದ್ದು ಮೈಸೂರು ಮೆಡಿಕಲ್ ಕಾಲೇಜಲ್ಲಿ. ಮೈಸೂರು ಮೆಡಿಕಲ್ ಕಾಲೇಜ್ ಡಿಗ್ರಿ ಮುಗಿದ ಅಲ್ಲಿನ ಕೆಲಸ ಹೊರಗೆ ಹಾಕ್ತಾರೆ ಹಾಸ್ಟೆಲಿಂದ. ಇನ್ನು ನಾವು ಈ ಭಾಗದಲ್ಲಿ ಎಲ್ಲಿರೋದು? ಇರೋದು ಎಲ್ಲಿ? ಯಾರು ಜಾಗ ಕೊಡ್ತಾರೆ, ಯಾರು ಊಟ ಕೊಡ್ತಾರೆ, ಮತ್ತು ಯಾರ ಮನೆಯಲ್ಲಿ ಬೆಂಬಲಿಸ್ತಾರೆ? ಮನೆಯಲ್ಲೂ ಬಯಸ್ಕೋತಾ ಇದ್ರು, ಅಂದರೆ ಇವರು ಬಯಸ್ಕೋತಾ ಇದ್ರು, ಇವ್ರ ಜೊತೆಲಿ ಬರೋರು ಬಯಸ್ಕೋತಾ ಇದ್ರು. ಇದೇನು ಹುಚ್ಚು ನಿಮಗೆ, ಹುಚ್ಚು ಹುಡುಗರು ನೀವು, ನಿಮಗೆ ಯಾಕೆ ಬೇಕಿದ್ದು? ನೀವು ಎಲ್ಲರ ಥರ ಆರಾಮಾಗಿ ಪ್ರಾಕ್ಟೀಸ್ ಮಾಡಿ, ದುಡ್ಡು ಸಂಪಾದನೆ ಮಾಡಿ, ಅಮೆರಿಕಕ್ಕೆ ಹೋಗಿ, ಇಂಗ್ಲೆಂಡ್ಗೆ ಹೋಗಿ MD ಮಾಡಿ, MS ಮಾಡಿ ಅನ್ನೋಂಥ ಒಂದು ಇದರಲ್ಲಿದ್ದರು. ಸೊ ಇಂಥ ಬ್ಯಾಕ್ಗ್ರೌಂಡಲ್ಲಿ ಬಂದಾಗ ಧೈರ್ಯ ಮಾಡಿ ಆ ಸಮುದಾಯ ಆರೋಗ್ಯ ಪೋಸ್ಟಿಂಗ್ ಅಂತ ಹೇಳಿದ್ನಲ್ಲ, ಆ ಥರ ಬರ್ತಾರಲ್ಲ, ಬಂದಾಗ ಇವ್ರಿಗೆ ಅಲ್ಲಿ ಬೇಗೂರಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ ಆಫೀಸು ಗೊತ್ತಾಗುತ್ತೆ. ಆ ಫಾರೆಸ್ಟ್ ಆಫೀಸ್ ಮುಂದೆ ಒಂದು IB ಇದೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಆ ಫಾರೆಸ್ಟ್ ಆಫೀಸರ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ, ನಾವು ಹಿಂಗೆ ಮೈಸೂರು ಮೆಡಿಕಲ್ ಕಾಲೇಜಿಂದ ಡಾಕ್ಟರ್ಗಳು ಬಂದಿದ್ವಿ, ಇಲ್ಲಿರ್ತಕ್ಕಂಥ ಬಡವರಿಗೆ ಮತ್ತು ಗಿರಿಜನರಿಗೆ ನಾವು ಆರೋಗ್ಯ ಸೇವೆಯನ್ನು ಕೊಡಕ್ಕೆ ಬಂದಿದ್ವಿ ಅಂತ ಹೇಳಿ ಮನವಿ ಮಾಡ್ಕೊಂಡಾಗ, ಆಯ್ತಪ್ಪ ಇರಿ ಒಂದು 2 ದಿನ ಅಂತ ಹೇಳ್ತಾರೆ ಅವರು. ಇರಿ ಒಂದು 2 ದಿನ ಅಂತ. ಆವಾಗ ಅವರು ಇದನ್ನ ಹೇಳ್ತಾ ಇರೋದು 1987ರಲ್ಲಿ. ಆವಾಗ ಅವರು ಅಲ್ಲಿ IBಗೆ ಶಿಫ್ಟ್ ಆಗ್ತಾರೆ. ಇವರು ಮತ್ತು ಇವರೊಂದು ರಮೇಶ್ ಅಂತ ಸರ್ ಕ್ಲಾಸ್ಮೇಟು, ಇನ್ನೊಬ್ಬರು ದೇವರಾಜ್ ಅಂತ, ಅವರು ಎಲ್ಲರೂ ಸೇರಿ ಅವ್ರು ಹೇಗೆ ಬಂದಿರ್ತಾರೆ ಅಂದರೆ, RB ಸರ್ಗೆ 87ನೇ ಇಸ್ವಿ ಅನ್ನೋಷ್ಟರಲ್ಲಿ ಮೈಸೂರಿನ ರಾಮಕೃಷ್ಣ ಆಶ್ರಮದ ಸಂಪರ್ಕ ತುಂಬ ಬೆಳೆದಿರುತ್ತೆ. ಅಲ್ಲಿ ಇವ್ರನ್ನ ಮೆಂಟರ್ ಮಾಡ್ತಾ ಇರೋರು ಅವಾಗಿನ 84ರಿಂದ 87ರಲ್ಲಿ ಆ ಟೈಮಲ್ಲಿ ಸ್ವಾಮಿ ಅಚಲಾನಂದಜಿ ಅಂತ. ಆ ಅಚಲಾನಂದಜಿ ಇವ್ರಿಗೆ ಗುರುಗಳು, ನನ್ನ ಗುರುಗಳೇ ಅಂತ ಹೇಳ್ತಾರೆ RB ಸರ್. ಅವರ ಮಾರ್ಗದರ್ಶನದಲ್ಲಿ ಇವರು ತುಂಬ ಮೋಟಿವೇಶನ್ ಆಗುತ್ತೆ, ಇವ್ರಿಗೆ ತುಂಬ ಪ್ರೇರಣೆ ಸಿಗುತ್ತೆ, ಅವರಿಂದ ಸಹಾಯ ಹಸ್ತನೂ ಸಿಗುತ್ತೆ. ಹಾಗೆ ಇನ್ನೊಬ್ಬರು ಸ್ವಾಮೀಜಿ ಡಾಕ್ಟರ್ ಸುರೇಶ್ ಆನಂದ್ಜಿ, ಈಗ ಮೊನ್ನೆವರೆಗೂ ಅವರ ಒಂದು ಮೆಂಟರ್ಶಿಪ್ಪಲ್ಲೇ ಸಂಸ್ಥೆ ಭಾಳ ಯಶಸ್ವಿಯಾಗಿ ತನ್ನ ಒಂದು ಆಧ್ಯಾತ್ಮಿಕ ಶಕ್ತಿಯನ್ನು, ಆಧ್ಯಾತ್ಮಿಕ ಒಂದು ಇದನ್ನು ಪಡಿತಾ ಇತ್ತು. ಅದು ಕೂಡ ಹಾಗೆ ಅದು ದೈಹಿಕ ಸೇವೆಯಾಗಿ ಅದು ಒಂದು ಸಮಾಜ ಸೇವೆಯಾಗಿ ಪರಿವರ್ತನೆ ಆಗಿದೆ ಅಂತ. ಸುರೇಶ್ ಆನಂದ್ಜಿ ಸ್ವಾಮೀಜಿ ಏನು ಮಾಡ್ತಾರೆ, ಇವರಿಗೆ ಒಂದು ಜೀಪ್ ಕೊಟ್ಟಿರ್ತಾರೆ. ಆ ಜೀಪ್ ಬಗ್ಗೆ ಇವರು ವಿವರಿಸುವಾಗ ಭಾಳ ಮಾರ್ಮಿಕವಾಗಿ ಹೇಳ್ತಾರೆ, ಅದು ಬಹುಶಃ ಸೆಕೆಂಡ್ ವರ್ಲ್ಡ್ ವಾರದ್ದು ಜೀಪ್ ಇರಬೇಕೇನೋ, ಅಂದ್ರೆ ಅಷ್ಟು ಹಳೇದು. ಅದು ಮೈಸೂರಿಂದ ಹೊರಟು ಬ್ರಹ್ಮಗಿರಿ ತಲುಪುತ್ತಾ ಅನ್ನೋದೇ ಡೌಟ್ ಇರುತ್ತೆ, ಆದರೂ ತಲುಪುತ್ತೆ. ಇವ್ರನ್ನ ಡ್ರಾಪ್ ಮಾಡೋಕ್ಕೆ ಅಂತ ಇವರ RB ಸರ್ ದೋಸ್ತು ರಮೇಶ್ ಮತ್ತು ದೇವರಾಜ್ ಅವರ ಜೂನಿಯರ್ ಇರ್ತಾರೆ, ಅವ್ರ ರೂಮೇಟ್ ಒಬ್ರು ಶೈಲೇಂದ್ರ ಅಂತ, ಅವ್ರಿಗೆ ಡ್ರೈವಿಂಗ್ ಬರ್ತಾ ಇರುತ್ತೆ. ಇವ್ರು ಯಾರಿಗೂ ಡ್ರೈವಿಂಗ್ ಬರ್ತಾ ಇರಲ್ಲ. ಹೆಂಗೋ ಮಾಡಿ ಅವ್ನು ಪುಸಲಾಯಿಸಿ ಕರ್ಕೊಂಡ್ ಬರ್ತಾರೆ. ಜೀಪ್ ಬೇಗೂರ್ವರೆಗೂ ಬರುತ್ತೆ, ಬ್ರಹ್ಮಗಿರಿವರೆಗೂ ಬರುತ್ತೆ. ಆ ಬೇಗೂರು IB ಮುಂದೆ ಜೀಪ್ ನಿಲ್ಲಿಸಿ ಆ ಫಾರೆಸ್ಟ್ ಆಫೀಸರ್ನ ಭೇಟಿ ಮಾಡಿ ತಮ್ಮ ಲಗೇಜ್ನೆಲ್ಲ IBಗೆ ಶಿಫ್ಟ್ ಮಾಡಿ ಒಂದು 2 ದಿನ ಇರೋಕೆ ಅನುಮತಿ ಕೊಟ್ಟಿದ್ದಾರೆ ಅಂತ. 2 ದಿನ ಅಂತ ಒಳಗೆ ಸೇರ್ಕೋತಾರೆ. ಅದು 1 ತಿಂಗಳಾಗುತ್ತೆ. ಆಮೇಲೆ ಅವ್ರನ್ನ ಹೊರಗೆ ಹಾಕ್ತಾರೆ, ಅದನ್ನು ಹೇಳ್ತೀನಿ ನಿಮಗೆ. ಅಲ್ಲಿ ಏನಾಗುತ್ತೆ, ಇವ್ರಿಗೆ ಊಟ ಬೇಕಲ್ಲ, ಇನ್ನು ಆಯ್ತು ವಸತಿ ಸಿಕ್ತು, ಇರೋಕ್ ಜಾಗ ಏನೋ ಒಂದು 2 ದಿನ ಮಟ್ಟಿಗಾದ್ರೂ ಸಿಕ್ತು ಅನ್ಕೊಳ್ಳಿ, ಅಲ್ಲಿ ಊಟ ಬೇಕಲ್ಲ. ಸೊ ಪುಣ್ಯಾತ್ಮ ಒಬ್ರು ಕರುಣಾಕರ್ ಅಂತೇಳಿ
ಈಗ ನಾವು ಮೊನ್ನೆ ತಿಂಗಳ ಆಸ್ಪತ್ರೆ ಕರೆಸಿ ಅವ್ರ ಹತ್ರನೇ ಮಾತಾಡಿದ್ವಲ್ಲ, ಆ ಕರುಣಾಕರ್ ಅಂತೇಳಿ ಕೇರಳ ರಾಜ್ಯದಿಂದ ನೆರೆ, ಅಲ್ಲಿ ಬೇಗೂರು ಆದರೆ ಗಂಡೆತ್ತೂರು ದಾಟಿದ್ರೆ ಬ್ಯಾಕ್ ವಾಟರ್ ಆ ಕಡೆ ಕೇರಳ, ಈ ಕಡೆ ಕರ್ನಾಟಕ, ಅಲ್ಲಿಂದ ಚಿಕ್ಕ ವಯಸ್ಸಲ್ಲೇ ಓಡಿ ಬಂದು ಈ ಬೇಗೂರು ಸೈಡ್ ಬಂದು ಅವರು ಅಲ್ಲೆಲ್ಲ ಆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊಂಡು ಅಡಿಗೆ ಕೆಲಸ ಕಲ್ತ್ಕೊಂಡು ಈ ಫಾರೆಸ್ಟ್ ಆಫೀಸರ್ಗಳಿಗೆ ಮತ್ತು ಫಾರೆಸ್ಟ್ ಐಬಿಗೆ ಬರ್ತಕ್ಕಂಥ ಗೆಸ್ಟ್ಗಳಿಗೆ ಅಡಿಗೆ ಮಾಡ್ಕೊಂಡಿರ್ತಾರೆ ಅವರು, ಕರುಣಾಕರ್ ಅಂತ. ಅವರು ಇವ್ರಿಗೆ ಡಾಕ್ಟರ್ಗಳು ಬಂದಿದ್ದಾರೆ ಅನ್ನೋ ಒಂದು ಇವ್ರನ್ನ ವ್ಯಾಲ್ಯೂ ಮಾಡ್ತಾರೆ, ಇವ್ರಿಗೆ ಗೌರವ ಕೊಟ್ಟು ಡಾಕ್ಟರ್ಗಳೇ ನೀವೇನೂ ಚಿಂತೆ ಮಾಡಬೇಡಿ, ಊಟ ಮಾಡಿ ಅಂತೇಳಿ ಇವ್ರಿಗೆ 3 ಹೊತ್ತು ₹1 ತಗೊಳ್ಳದೇನೆ ಅಡುಗೆ ಮಾಡಿ ಊಟ ಹಾಕ್ತಿರ್ತಾರೆ. ಇದು ಒಂದಿನ ಅಲ್ಲ 2 ದಿನ ಅಲ್ಲ, ಯಾಕಂದ್ರೆ ಇವ್ರಿಗೆ ಈಗ ವಸತಿನೂ ಸಿಕ್ತು, ಊಟನೂ ಸಿಕ್ತು. ಇನ್ನು ಫೀಲ್ಡ್ ಹೋಗೋದು ಅಂದರೆ ಹಳ್ಳಿ ಬೇಗೂರು ಆ ಕಡೆ ಎಲ್ಲ ಹಾಡಿಗಳಿಗೆ ಹೋಗೋದು, ಗಿರಿಜನರನ್ನ ಮಾತಾಡಿಸೋದು, ಅಲ್ಲಿ ಇವ್ರಿಗೆ ಸೇವೆ ಕೊಡೋಕೆ ಶುರು ಮಾಡ್ತಾರಲ್ಲ. 1 ದಿನ ಆಗುತ್ತೆ, 2 ದಿನ ಆಗುತ್ತೆ, ಹಿಂಗೆ 30 ದಿನಗಳು ಕಳೀತವೆ. ಆವಾಗ ಇವ್ರ ಕಣ್ಣು ಕೆಂಪಾಗುತ್ತೆ ಫಾರೆಸ್ಟ್ ಆಫೀಸರ್ಗಳು. ಯಾರು ಇವರು 1-2 ದಿನ ಅಂತ ಹೇಳ್ಕೊಂಡ್ಬಂದು 30 ದಿನ ಆಯ್ತು, ಹೊರಗೆ ಹಾಕಿ ಅವ್ರನ್ನ ಹೊರಗೆ ಹಾಕೋ ಪರಿಸ್ಥಿತಿ ಬರುತ್ತೆ, ಹೋಗಿ ಅಂತ ಅನ್ಸ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಬಟ್ ಕರುಣಾಕರ್ ಮಾತ್ರ 30 ದಿನನೂ ಕೂಡ ತಪ್ಪದೇನೆ 3 ಹೊತ್ತು ಊಟ ಹಾಕ್ತಿರ್ತಾರೆ. ಇವ್ರಿಗೆ ₹1 ಇಸ್ಕೊಂಡಿರಲ್ಲ. ಇವ್ರು ಬಂದಿರೋ ಇವರೊಂದು ಉಪಸ್ಥಿತಿಯನ್ನು ಗೌರವಿಸಿ, ಇವ್ರು ಮಾಡ್ತಾ ಇರೋ ಒಂದು ಸೇವೆಯನ್ನು ಗೌರವಿಸಿ ಅವ್ರು ಊಟ ಹಾಕ್ತಾರೆ. ಅಷ್ಟರೊಳಗೆ ಅಲ್ಲಿ ಇನ್ನೊಂದು ಘಟನೆ ನಡೀತೆ. ಯಾಕಂದ್ರೆ ಈಗ ಜೀಪ್ ಏನೋ ಬಂತು, ಶೈಲೇಂದ್ರ ವಾಪಸ್ ಹೋಗ್ಬಿಟ್ಟ, ಇನ್ನು ಜೀಪ್ ಓಡಿಸೋರು ಯಾರು? 3 ಜನರಿಗೆ ಡ್ರೈವಿಂಗ್ ಬರಲ್ಲ. ಅವಾಗ RBC ಧೈರ್ಯ ಮಾಡಿ ನಾನೇ ಓಡಿಸ್ತೀನಿ ಹೆಂಗಾರ ಮಾಡಿ ಅಂತ ಹೇಳಿ ಆ ಜೀಪ್ ಹತ್ತಿ ಕುತ್ಕೊಂಡು ಪಕ್ಕದಲ್ಲಿ ಇವ್ರನ್ನೂ ಕುಡಿಸ್ಕೊಂಡಿರ್ತಾರೆ. ಅದು ಅನುಭವನ ಬಹಳ ಮಾರ್ಮಿಕವಾಗಿ ಹಂಚ್ಕೋತಾರೆ. ಅವತ್ತು ನಾನು ಜೀಪ್ ಕಲ್ತಿರೋ ದಿನ, ಅವತ್ತು ಓಡಿಸಿರೋ ರೀತಿ ನೋಡಿ ಪ್ರತಿದಿನ ಇವರಿಬ್ರು ನನ್ನ ಸಂಗಡಿಗರು ರಾತ್ರಿ ನಿದ್ದೆಗಳಲ್ಲಿ ಬೆಚ್ಚ ಬೀಳ್ತಾ ಇದ್ರು. ಬಾಲು ಬ್ರೇಕ್ ಹಾಕು ಅಂತ ನಿದ್ದೆ ಗಂಡಲ್ಲಿ ಬೆಚ್ಚ ಬೀಳ್ತಾ ಇದ್ರು. ಅಷ್ಟು ಭಯಾನಕವಾಗಿತ್ತು ನಾನು ಜೀಪ್ ಓಡಿಸಿರೋದು, ಒಂದು ಜೀಪ್ ಓಡಿಸೋದನ್ನ ಕಲ್ತಿರೋದು ಅಂತ. ಸೊ ಹಂಗೂ ಹಿಂಗೂ ಅಷ್ಟರಲ್ಲಿ ಜೀಪ್ ಓಡಿಸೋದನ್ನ ಕಲ್ತಿರ್ತಾರೆ. ಇನ್ನು ಇವರು ಹೊರಗೆ ಹಾಕಿದ್ರು. ಇನ್ನೆಲ್ಲಿರೋದು ಏನೋ ಒಂದು ಯೋಚನೆ ಮಾಡ್ಕೊಂಡು ಜೀಪ್ ಓಡಿಸ್ಕೊಂಡು ಈ ಕಡೆ ಕೆಂಚನಹಳ್ಳಿ ರೋಡ್, ವಾಪಸ್ ಬೇಗೂರಿಂದ ಹ್ಯಾಂಡ್ ಪೋಸ್ಟ್ ರೋಡ್ ಕಡೆ ಬರ್ತಾ ಇರುವಾಗ, ಈಗಿನ ಕೆಂಚನಹಳ್ಳಿ ಏನಿದೆ ಅವಾಗ ಇನ್ನೂ ಆಸ್ಪತ್ರೆ ಕಟ್ಟಿರಲಿಲ್ಲ, ಗೊತ್ತಿರಲಿಲ್ಲ ಜಾಗ ಕರೆಕ್ಟಾಗಿ. ಕೆಂಚನಹಳ್ಳಿ ಈಗಿನ ಕೆಂಚನಹಳ್ಳಿ ಆಸ್ಪತ್ರೆ ಏನಿತ್ತು ಅಂದರೆ ಆಸ್ಪತ್ರೆ ಇಲ್ಲ ಈಗ ಅದು ಏನೋ ಒಂದು ನಮ್ಮ ಸೀಪ್ ಸೆಂಟರ್ ಆಗಿದೆ. ನಮ್ಮ ಸಂಸ್ಥೆ ಆ ಕೆಂಚನಹಳ್ಳಿ ಕ್ಯಾಂಪಸ್ಸಿನ ಸ್ವಲ್ಪ ಮುಂದೆ ಇನ್ನು ಊರು ಗೌರ್ಮೆಂಟ್ ಸ್ಕೂಲ್ ಇದೆ. ಆ ಗೌರ್ಮೆಂಟ್ ಸ್ಕೂಲು ಮತ್ತೆ ಈ ನಮ್ಮ ಕೆಂಚನಹಳ್ಳಿ ಕ್ಯಾಂಪಸ್ ಮಧ್ಯೆ ಅಲ್ಲೊಂದು ಹುಣಸೆ ಮರ ಇದೆ. ಬಲಗಡೆ ಹೋಗುವಾಗ ಆ ಕಡೆ ಹೋಗುವಾಗ ಎಡಗಡೆ ಇದೆ, ಆ ಕಡೆಯಿಂದ ಬರುವ ಬಲಗಡೆ ಇದೆ. ಆ ಹುಣಸೆ ಮರ ಈಗಲೂ ಇದೆ. ಕರೆಕ್ಟಾಗಿ ಹುಣಸೆ ಮರದ ಹತ್ರ ಬಂದು ಜೀಪ್ ನಿಂತೋಗುತ್ತೆ. ಮೊದಲೇ ಅದು ಗೊತ್ತಲ್ಲ, ಆಗಲೇ ಹೇಳಿದ್ನಲ್ಲ, ಅದು ಒಂಥರ ವಿಚಿತ್ರ ಜೀಪು. ಅಂಥ ಜೀಪಲ್ಲಿ ಬಂದು ನಿಂತೋದಾಗ ಅಲ್ಲಿ ಇನ್ನೇನು ಮಾಡೋದು, ಜೀಪ್ ರಿಪೇರಿ ಮಾಡಕ್ಕೆ ಓಡಿಸೋಕೆ ಬರ್ತಿರ್ಲಿಲ್ಲ. ಹಿಂಗೂ ಓಡಿಸಿದ್ವಿ, ಇನ್ನು ಕೆಟ್ಟೋಯ್ತು. ಇನ್ನು ಅದರಲ್ಲೇ ಸಮಯ ಕಳಿಬೇಕು ಅನ್ನೋ ತೀರ್ಮಾನ ತಗೋತಾರೆ ಇವರು. ಜೀಪ್ನ ನಿಲ್ಲಿಸ್ಬಿಟ್ಟು, ಅಂದರೆ ಕೆಟ್ಟೋಯ್ತು ಅಂತ ತೋರಿಸ್ಕೊಳ್ತಾರೆ ಜನರಿಗೆ, ಜೀಪ್ ಕೆಟ್ಟೋಗಿದೆ ಅಂತ. ಅದಕ್ಕೇನು ಮಾಡ್ತಾರೆ, ಯಾಕೆ ಜನ ಕೇಳಕ್ಕೆ ಶುರು ಮಾಡ್ತಾರಲ್ಲ, ಈಗ ಯಾಕೆ ಇಲ್ಲಿ ನಿಲ್ಲಿಸಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಜೀಪ್ ಕೆಟ್ಟೋಗಿದೆ ಅದಕ್ಕೆ ನಿಲ್ಲಿಸಿದ್ವಿ ಅಂತ. ಅದಕ್ಕೇನು ಮಾಡ್ತಾರೆ, ಜೀಪಿನ ಮುಂದಿನ ಎಂಜಿನ್ ಟಾಪ್ನ ಬೆನೆಟ್ ಏನೋ ಅಂತಾರೆ, ಅದನ್ನು ಎತ್ತಿ ಅದನ್ನ ನಿಲ್ಲಿಸ್ಬಿಡ್ತಾರೆ. ಯಾರಾದ್ರು ದಾರಿಯಲ್ಲಿ ಹೋಗೋರು ಕೇಳಿದ್ರೆ ಜೀಪ್ ಕೆಟ್ಟೋಗಿದೆ ಅದಕ್ಕೆ ನಿಂತಿದ್ದೀವಿ ಅಂತ. ಆ ಜೀಪೇ ಅವ್ರ ಮನೆ. ಎಷ್ಟೋ ದಿನಗಳು ಆ ಜೀಪಲ್ಲೇ ಅವರು ಸಮಯ ಕಳಿಬೇಕಾಗತ್ತೆ. ಬಟ್ ಕರುಣಾಕರ್ ಒಂದು ದೊಡ್ಡ ಮನಸ್ಸು ನೋಡಿ. ಕರುಣಾಕರು ಆ ಫಾರೆಸ್ಟ್ ಅಧಿಕಾರಿಗಳನ್ನ ಎದುರಾಕೊಂಡು, ಕರುಣಾಕರಂದು ಕೆಲಸ ಅವಾಗ ತಾತ್ಕಾಲಿಕ ಟೆಂಪರರಿ ಜಾಬ್ ಅವ್ರು ಬೇಕಾದ್ರೆ ಫಾರೆಸ್ಟ್ ಇಲಾಖೆಯವರು ಅವ್ರ ಕೆಲಸ ತೆಗೆದಾಕ್ಬೋದಾಗಿತ್ತು. ಕದ್ದು ಮುಚ್ಚಿ ಇವ್ರಿಗೆ ಊಟ ತಲುಪಿಸ್ತಿರ್ತಾರೆ. ಬೇಗೂರಿಂದ ಇವ್ರು ಅಲ್ಲಿಂದ IB ಖಾಲಿ ಮಾಡಿದ್ರು ಕೂಡ ಈ ಜೀಪ್ ಹತ್ರ ದಿನಕ್ಕೆ 2 ಸಾರಿ ನಮ್ಮ ಡಾಕ್ಟರ್ಗಳು ಊಟ ಮಾಡಲೇಬೇಕು ಅಂತ ಅವರು ಪಣ ತೊಟ್ಟು ಇವರಿಗೆ ಕದ್ದು ಮುಚ್ಚಿ ಊಟ ಕಳಿಸ್ತಿರ್ತಾರೆ. ಅಂದರೆ ಯಾಕೆ ಈ ಘಟನೆಯನ್ನು ವಿಶೇಷವಾಗಿ ಅವ್ರು ಯಾಕೆ ಬರೀತಾರೆ ಅಂದರೆ, ನೋಡಿ ಹೆಂಗೆ ಸಹಾಯ ಬರುತ್ತೆ ಅಂತ. ಕರುಣಾಕರನ ರೂಪದಲ್ಲಿ ನಮಗೆ ತಿಂಗಳಾನ್ಗಟ್ಟಲೆ ಸಹಾಯ ಬಂತು ಅಂತ, ವಸತಿ ಕೊಟ್ಟರು, ಊಟ ಕೊಟ್ಟರು ಅಂತಕ್ಕಂಥದ್ದು. ಸೊ ಅವಾಗ ನಮ್ಮ ಭರವಸೆಗಳು ಇನ್ನಷ್ಟು ಗಟ್ಟಿ ಆಗ್ತವೆ. ಸೊ ನಾವು ಕಷ್ಟ ಆಗುತ್ತೆ ಅಂತ ಗೊತ್ತಾಗಿದೆ ಈಗ, ಬಟ್ ಸಹಾಯ ಸಿಗುತ್ತೆ ಅಂತಕ್ಕಂಥದ್ದು. ಹೀಗೆ 87 ತನಕ ಇಷ್ಟು ಘಟನಾವಳಿಗಳು ನಡೀತವೆ. 1982ರಲ್ಲಿ ಅವರು ಬೆಂಗಳೂರಲ್ಲಿ ಎಂಜಿನಿಯರಿಂಗ್ ಕಾಲೇಜ್ ಸೇರಿಕೊಂಡು ರ್ಯಾಗಿಂಗ್ ಒಳಪಟ್ಟು ಅದನ್ನು ಕಾಲೇಜಿಗೆ ಹೋಗ್ದೇನೆ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿ ವಿವೇಕಾನಂದರ ಎಲ್ಲ ಪುಸ್ತಕಗಳನ್ನು ಓದಿ ಅದರಿಂದ ಪ್ರೇರಣೆ ಪಡಿತಾರೆ. ಅದೇ ವರ್ಷ ಮೈಸೂರು ಮೆಡಿಕಲ್ ಕಾಲೇಜ್ಗೆ MBBS ಸೀಟ್ ತಗೋತಾರೆ. 82ನೇ ಇಸ್ವಿಯಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಬರ್ತಾರೆ. 3rd ಇಯರ್ MBBS ಅಲ್ಲಿದ್ದಾಗ 84ನೇ ಇಸ್ವಿಯಲ್ಲಿ ಸಂಸ್ಥೆಯನ್ನು ಹೆಸರು ಕೊಟ್ಟು ಸಂಸ್ಥೆಯನ್ನು NGO ಸಂಸ್ಥೆ ಅಂತ ನೋಂದಾಯಿಸ್ತಾರೆ. 1987ಕ್ಕೆ 1987ಗೆ ಈ ಭಾಗಕ್ಕೆ ಬರ್ತಾರೆ, ಬ್ರಹ್ಮಗಿರಿ ಹೊಸಳ್ಳಿಗೆ ಬರ್ತಾರೆ. ಹಾಗಾಗಿ ನಾನು ಆಗಲೇ ಹೇಳ್ದಂಗೆ 1982, 1982, 84 ಮತ್ತು 87 ಈ ಸಂಸ್ಥೆ ಇತಿಹಾಸದಲ್ಲಿ ಸ್ವರ್ಣಾಕ್ಷರ ಬರ್ತಕ್ಕಂಥ ವರ್ಷಗಳಿವು. ಸೊ ಈ ರೀತಿ ಇನ್ನು ಮುಂದೆ ಏನಾಗುತ್ತೆ, ಸಂಸ್ಥೆಯ ಒಂದು ಹೆಸರಿನ ಕೊಟ್ಟರು ಈ ಸಂಸ್ಥೆಯನ್ನು ಗುರುತಿಸೋಕ್ಕೆ ಒಂದು ಚಿಹ್ನೆ ಬೇಕಲ್ಲ. ಆ ಚಿಹ್ನೆಗೆ ಲೋಗೋ ಅಂತೀವಿ, SVM ಲೋಗೋ ಅಂತ ಕರಿತೀವಿ. ಅದ್ರ ಬಗ್ಗೆ ಒಂದು ಡಾಕ್ಟರ್ RB ಅವರು, ಬಾಲಸುಬ್ರಹ್ಮಣ್ಯಂ ಅವರು ತಮ್ಮ ಒಂದು ಡಿಜಿಟಲ್ ಡೈರಿ ಅಂತಿರೋ ಅದು ಕೂಡ ಅವರು
ಅದೊಂದು ಆಕ್ಸಿಡೆಂಟ್ ಅಂತ ಕರೀತಾರೆ. ನಾನು ಬರೀಲೇಬೇಕು ಅಂತ ಅನ್ಕೊಂಡಿರಲಿಲ್ಲ, ಬಟ್ ಬರಿಬೇಕಾಯ್ತು. ಸೊ ಪುಸ್ತಕಗಳ ರೂಪದಲ್ಲೂ ಬಿಡುಗಡೆ ಮಾಡಬೇಕಾಯ್ತು. ಈಗ ಎಷ್ಟು ಪುಸ್ತಕಗಳು ಲಭ್ಯ ಇದೆ. ಹಾಗಾಗಿ ಅವರು ತಮ್ಮ ಬಾಲೂಸ್ ಮ್ಯೂಸಿಂಗ್ಸ್ ಅಂತಕ್ಕಂಥ ಒಂದು ಬ್ಲಾಗ್ ಅಲ್ಲಿ ಅವ್ರದೇ ಆದಂಥ ಒಂದು ವೆಬ್ಸೈಟ್ ಇದೆ, wordpress.com ಅಂತಕ್ಕಂಥ ಒಂದು ವೆಬ್ಸೈಟಲ್ಲಿ ಅವ್ರು ಡಾಕ್ಟರ್ ಬಾಲೂಸ್ ಮ್ಯೂಸಿಂಗ್ಸ್ ಅಂತ ಒಂದು ಡಿಜಿಟಲ್ ಡೈರಿ ಬರೀತಾರೆ. ಅದರಲ್ಲಿ ಸ್ಟೋರೀಸ್ ಆಫ್ SVM ಅಂತ 1, 2 ಈ ಥರ ಒಂದು 92 ಇದೆ. ಹತ್ತಿರ 100 ಇದೆ. ಅವರು ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಬರೆದಿದ್ದಾರೆ. ನೀವು ಈಗ ಚರ್ಚೆ ಮಾಡ್ತಾ ಇರೋದು ಮೊದಲನೇ ಒಂದು ಕ್ಯಾಟಗರಿ. ಆ ಕ್ಯಾಟಗರಿ ಸ್ಟೋರಿ ಆಫ್ SVM. ಅದ್ರಲ್ಲಿ ಸುಮಾರಷ್ಟು ಒಂದು 90ರಿಂದ 100 ತನಕ ಅವರು ಸ್ಟೋರಿಗಳು ಬರೆದಿದ್ದಾರೆ. ಅದ್ರಲ್ಲಿ ಮೊದಲನೇ ಸ್ಟೋರಿ ಅವ್ರು ಬರೆದಿರೋದು ಸಂಸ್ಥೆಯ ಈ ಲೋಗೋ, ಸ್ವಾಮಿ ವಿವೇಕಾನಂದ SVMನ ಲೋಗೋ ಏನಿದೆ ಅಲ್ಲ, ಚಿಹ್ನೆ ಇದೆ, ಆ ಚಿಹ್ನೆ ಬಗ್ಗೆ ಬರೀತಾರೆ. ಈ ಚಿಹ್ನೆಯನ್ನು ವಿನ್ಯಾಸಗೊಳಿಸುವಾಗ ಎಷ್ಟೆಲ್ಲ ನಾವು ಚಿಂತನೆ ಮಾಡಿದ್ವಿ, ಈ ಚಿಹ್ನೆ ಹೇಗೆ ಮೂಡಿ ಬಂತು, ಈ ಚಿಹ್ನೆಯ ಅರ್ಥ ಏನು ಅಂತಕ್ಕಂಥದ್ರ ಬಗ್ಗೆ ಒಂದು ಮೊದಲನೇ ಸ್ಟೋರಿ ಬರೀತಾರೆ. ಇವತ್ತು ನಾವು ಮಾತಾಡಿರೋದು, ಇಷ್ಟು ತನಕ ಮಾತಾಡಿರೋದು ಬ್ಯಾಕ್ಗ್ರೌಂಡ್. ಸೊ ಬ್ಯಾಕ್ಗ್ರೌಂಡ್ ಇನ್ನು ಮೊದಲನೇ ಸ್ಟೋರಿ SVM ಲೋಗೋ ಬಗ್ಗೆ ಇದೆ. ಅದನ್ನು ನಾನು 2ನೇ ಕಂತಲ್ಲಿ ಹೇಳ್ತೀನಿ. ತುಂಬ ವಿವರವಾಗಿ ತಾವು ತಿಳಿಸ್ತೀರಿ ಸರ್. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಒಂದು ಪ್ರಾರಂಭದ ಹಿನ್ನೆಲೆ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ತಾವು ಸಾಕಷ್ಟು ವಿವರವಾಗಿ ತಿಳಿಸಿದ್ದೀರಾ. ಸೊ ತಾವು ಹೇಳಿದಂಗೆ ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಒಂದು ಸಂಸ್ಥೆಯ ಚಿಹ್ನೆ ಕುರಿತು ನಾವು ತಿಳಿದುಕೊಳ್ಳೋಣ ಸರ್. ಇಷ್ಟೊತ್ತು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಹಿನ್ನೆಲೆ ಮತ್ತು ಡಾಕ್ಟರ್ RB ಸರ್ ಅವರ ಒಂದು ನೆನಪನ್ನು ನಮ್ಮ ಕೇಳುಗರಿಗೆ ಮತ್ತು ಸಮುದಾಯಕ್ಕೆ ತಾವು ನೆನಪಿಸಿದ್ದೀರಿ ಸರ್. ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಸಂಕಷ್ಟಗಳನ್ನು ಎದುರಿಸುತ್ತಾ ಮುದುಡಿದ ಮನಸ್ಸನ್ನು ಬಡಿದೆಬ್ಬಿಸಿ ಬದುಕಿಗೆ ಶಕ್ತಿ ತುಂಬಬಲ್ಲ ಶಕ್ತಿ ಸ್ವಾಮಿ ವಿವೇಕಾನಂದರ ಮಾತುಗಳು. ಇಂತಹ ಮಾತುಗಳಿಂದ ಪ್ರೇರೇಪಿತರಾಗಿ ಗ್ರಾಮೀಣ ಹಾಗೂ ಬುಡಕಟ್ಟು ಸಮುದಾಯದಲ್ಲಿ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಆರ್ಥಿಕ ಸಬಲೀಕರಣ ಮತ್ತು ತರಬೇತಿಗಳನ್ನು ಒಳಗೊಂಡಂತೆ ಸಮುದಾಯದ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯು ಬೆಳೆದು ಬಂದ ಹಾದಿ ಹಾಗೂ ಆರಂಭದ ದಿನಗಳನ್ನು ನೆನಪಿಸುವ ರೇಡಿಯೋ ಸರಣಿ ಕಾರ್ಯಕ್ರಮ ಹಳೆಬೇರು ಹೊಸ ಚಿಗುರು. ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಬುಧವಾರ ಸಂಜೆ 6:50 ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ. ಹಳೆಬೇರು ಹೊಸ ಚಿಗುರು.